श्रीनिवासेति श्रेष्ठतया पात्रं गुणान्वितः कौशिकोऽनन्तरङ्गार्यश्चिरं विजेतां भुवि न्यस्तात्मीयफलं वरप्रदगुरौ वैराग्यभाग्योरधो वेदान्तामृतसारवन्तमनघात् श्रीश्रीनिवासात् गुरोः श्रीशैलान्वयकौस्तुभस्थितनियं श्रेयोनिधे श्रीनिधेः वन्दे साधुकटाक्षकेणिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणैति त्वैगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः नारायणाख्येतिराजपदाब्जभृङ्गः श्रीवासयोगिगुरुणार्पितपारमीशे भक्त्यादिपूर्णवरदारिकृपात् चिह्नं श्रीश्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपा श्रीमङ्गेशपादमिनतं श्रीनिवासमुनिं भजे श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्यैकसिन्धो रामानुजस्य चरणौ शरणं प्रपद्ये विगाहे आमुनं तीर्थं साधु वृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं तत्त्वमस्तामककथां गतं यस्य सारस्वरस्रोतोऽकुलामोदवासितं श्रुतीनां क्षमायालं शठारिं तमुपास्महे वन्दे वैकुण्ठसेनान्यं देवं सूत्रवती सकं यद्वेत्र शिखरस्पन्दे विश्वमेतद्व्यवस्थितं सहधर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं नव्यरङ्गेतीन्द्राङ्घ्रिपङ्कजभ्रमरायितं नव्यमङ्गलभूषणं श्रीवरदारिगुरुं भजे लक्ष्मीनेत्रोत्पलश्रीसरदपरिचयादेशसंवर्धमानः नाभीनाळीकरिङ्खण्मधुकरपटली दत्तास्तावलम्बः अस्माकं सम्पदोघानविरलतुलसीदामसञ्जातभूमा काळिन्दी कान्तिहारी कलयतोपुषः काळिमा कैटभारेः ನಾಯಕ ಸ್ವರದಲ್ಲಿ ಈಗ ಪರಮಾತ್ಮನ ಒಂದು ಮುಖ್ಯವಾದ ಅಭಿನ್ನ ನಿಮಿತ್ತೋಪಾದಾನ ಕಾರಣತ್ವ ಅಂತ ಹೇಳುವಂತಹ ವಿಷಯವನ್ನ ಸ್ಥಾಪನೆ ಮಾಡುವಾಗ ಅದರಲ್ಲಿ ನೈಯಾಯಿಕರ ಒಂದು ಆಕ್ಷೇಪ ಏನು ಅಂತ ಹೇಳಿದ್ರೆ, ಲೋಕದಲ್ಲಿ ಎಲ್ಲಿಯೂ ಕೂಡ ಒಂದೇ ಪದಾರ್ಥವು ನಿಮಿತ್ತವೂ ಉಪಾದಾನವೂ ಆಗಿರೋದು ಕಂಡುಬರೋದಿಲ್ಲ. ಇನ್ನೊಂದು ಉಪಾದಾನ ಕಾರಣ ಯಾವುದೆಲ್ಲ ಲೋಕದಲ್ಲಿ ಕಂಡುಬರುತ್ತೋ ಅದೆಲ್ಲವೂ ವಿಕಾರ ಹೊಂದಿಯೇ ಕಾರ್ಯವು ಉಂಟಾಗುತ್ತೆ. ಆದ್ದರಿಂದ ಪರಮಾತ್ಮನಿಗೆ ಮೊದಲು ಆಕ್ಷೇಪ ಉಪಾದಾನ ನಿಮಿತ್ತ ಎರಡೂ ಆಗಕ್ಕೆ ಸಾಧ್ಯವಿಲ್ಲ. ಎರಡನೆಯದು, ಉಪಾದಾನವಾದರೆ ವಿಕಾರ ಉಂಟಾಗಬೇಕು. ವಿಕಾರವಾದರೆ ಆಗ ಅದು ಅನಿತ್ಯವಾಗುತ್ತೆ, ನಾಶವಾಗಬೇಕು. ಆದ್ದರಿಂದ ಉಪಾದಾನ ಹೇಗಾಗಿ ಸಾಧ್ಯ ಅಂತ ಹೇಳುವಾಗ ವಿಶಿಷ್ಟ ವೇಷದಲ್ಲಿ ಕಾರಣತ್ವವನ್ನು ಹೇಳಿ, ಉಪಾದಾನತ್ವವು ಇದ್ದರೂ ಕೂಡ ಪರಮಾತ್ಮನಿಗೆ ವಿಕಾರವಿಲ್ಲ ಅನ್ನೋದನ್ನ ಅವನಿಗೆ ಅದನ್ನ ಹೇಳಿದ್ರು. ಪರಿಣಾಮ ಅಂತ ಹೇಳಿದ್ರೆ ಒಂದು ಅವಸ್ಥೆಯಿಂದ ಇನ್ನೂ ಅವಸ್ಥೆಗೆ ಹೋಗುವಂತಹ ಪರಿಣಾಮವಿರಬಹುದು. ಆದರೆ ಸ್ವರೂಪದಲ್ಲಿಯೋ ಸ್ವಭಾವದಲ್ಲಿಯೋ ವಿಕಾರ ಅನ್ನುವುದು ಪರಮಾತ್ಮನಿಗೆ ಇಲ್ಲ ಅನ್ನುವುದು ನಮಗೆ ಶಾಸ್ತ್ರದಿಂದ ತಿಳಿದು ಬರುತ್ತೆ. ಆದ್ದರಿಂದ ವಿಶಿಷ್ಟ ವೇಷದಲ್ಲಿ ಕಾರಣನಾಗೋದ್ರಿಂದ ವಿಶೇಷಣಾಂಶದಲ್ಲಿ ಮಾತ್ರವೇ ಅದರಲ್ಲಿ ವಿಕಾರ ಉಂಟಾಗುತ್ತೆ. ವಿಶೇಷಣವಾದ ಅಚಿತ್ತಿನಲ್ಲಿ ಸ್ವರೂಪ ವಿಕಾರ, ಚೇತನಾಂಶದಲ್ಲಿ ಸ್ವಭಾವದಲ್ಲಿ ಸಂಕೋಚ ವಿಕಾಸ ರೂಪವಾದ ಪುರುಷಾರ್ಥ ಅಂತ ಹೇಳಲ್ಪಡುತ್ತೆ, ಆ ಬದಲಾವಣೆ. ಆದರೆ ಆತ್ಮನಾದ ಪರಮಾತ್ಮನಲ್ಲಿ ಯಾವುದೂ ಇಲ್ಲ. ಆದ್ದರಿಂದ ಅವನು ಚೇತನಾಚೇತನಗಳಿಗೆ ಅಪೃಥಕ್ ಸಿದ್ಧವಾದ ವಿಶೇಷಣವಾದ್ದರಿಂದ ಚೇತನಾಚೇತನಗಳನ್ನು ತಿಳಿಸುವ ಶಬ್ದಗಳೆಲ್ಲ ಪರಮಾತ್ಮನನ್ನು ಮುಖ್ಯಾರ್ಥದಲ್ಲಿಯೇ ತಿಳಿಸೋದ್ರಿಂದ ಉಪಾದಾನವು ಅವನಿಗೆ ಉಪಾದಾನತ್ವವು ಮುಖ್ಯಾರ್ಥದಲ್ಲಿಯೇ ಸಿದ್ಧಿಸುವುದರಲ್ಲಿ ವಿರೋಧವಿಲ್ಲ ಅದನ್ನು ಹಿಂದೆ ಹೇಳಿದ್ರು. ಈಗ ಈ ಉಪಾದಾನ ನಿಮಿತ್ತ ಎರಡು ಒಂದೇ ಪದಾರ್ಥಕ್ಕೆ ಹೇಗೆ ಇದಕ್ಕೆ ಸಾಧ್ಯ ಅನ್ನುವುದು ಒಂದು ಪ್ರಧಾನವಾದದ್ದು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಮುಂದೆ ಕರ್ತೋಪಾದಾನಮೇವ ಸ್ವಸುಖಮುಖ ಗುಣೆ ಸ್ವಪ್ರಯತ್ನ ಪ್ರಸೂತೆ ಸಂಯೋಗಂ ಸ್ವಸ್ಯ ಮೂರ್ತೈ ಸ್ವಯಂ ಉಪಜನಯನ್ ಈಶ್ವರೋಪಿ ಏವಮಿಷ್ಟಃ.
ಸರ್ವೋಪಾದಾನ ಭಾವ ಅತಃ ಇಹ ಘಟತೆ ಸರ್ವಕರ್ತರಿ ಅಮುಷ್ಮಿನ್ ಶ್ರುತ್ಯೈಕಸ್ಯ ಪ್ರಣಯಿಭಿಃ ಉಚಿತಂ ದ್ವಾರಮತ್ರ ಅಭ್ಯುಪೇತಂ. ಸರ್ವಶ್ರುತಿ ಐಕರಸ್ಯ ಪ್ರಣಯಿಭಿಃ, ಸರ್ವಶ್ರುತ್ಯೈಕರಸ್ಯ ಪ್ರಣಯಿಭಿಃ, ಎಲ್ಲ ಶ್ರುತಿಗಳಿಗೂ ಏಕರಸವಾಗಿ ಐಕಮತ್ಯವಿದೆ ಅನ್ನುವುದನ್ನೇ ಇಷ್ಟಪಡುವಂತಹ ಅಂತಹ ಪ್ರಾಮಾಣಿಕರಿಂದ ದ್ವಾರಕ ಇನ್ನೊಂದು ಪದಾರ್ಥದ ಮೂಲಕವಾಗಿ ಅವರಿಗೆ ಈ ವಿಕಾರವೆಲ್ಲ ಉಂಟಾಗುತ್ತೆ ಅನ್ನೋದು ಒಪ್ಪಿಕೊಳ್ಳಲ್ಪಟ್ಟಿದೆ ಅಂತ ಅರ್ಥ. ದ್ವಾರ ಮಾತ್ರ ಅಭ್ಯುಪೇತ ಅಂದ ವಿಶೇಷಣ ದ್ವಾರ, ಶರೀರ ದ್ವಾರ ವಿಕಾರವೇ ಹೊರತು ಆತ್ಮನಿಗೆ ವಿಕಾರವಿಲ್ಲ. ಇದು ನಮಗೆ ಎಲ್ಲ ಶ್ರುತಿಗಳಲ್ಲಿಯೂ ಏಕಾರ್ಥತೆ ಅನ್ನುವುದು ಇರೋದರಿಂದ ಎಲ್ಲ ಶ್ರುತಿಗಳಿಗೂ ಏಕರಸವಾಗಿ ಎಲ್ಲ ಒಂದಕ್ಕೊಂದು ಪರಸ್ಪರ ವಿರೋಧವಿಲ್ಲದಂತೆ ಅರ್ಥವನ್ನು ತಿಳಿಸುವಂತಹ ಪ್ರಾಮಾಣಿಕರು, ಅವರಿಗೆ ಅಂತಹವರು ಇದನ್ನೇ ಒಪ್ಪಿಕೊಳ್ಳಬೇಕು ಅನ್ನೋದನ್ನ ಸರ್ವಶ್ರುತಿ ಐಕರಸ್ಯ ಪ್ರಣಯಿಭಿಃ, ಅದನ್ನ ಯಾರು ಆಸೆ ಪಡ್ತಾರೋ ಅಂತಹವರು ಎಲ್ಲ ಶ್ರುತಿಗಳಿಗೂ ವಿರೋಧವಿಲ್ಲದಂತೆ ಏಕರಸವಾಗಿ ಅರ್ಥವನ್ನು ಮಾಡುವಂತಹ ಆಸೆ ಉಳ್ಳವರು, ಅವರಿಂದ ದ್ವಾರಮತ್ರ ಅಭ್ಯುಪೇತಂ ಉಚಿತಂ. ಉಚಿತವಾದದ್ದು ಯಾವುದು ಅಂದರೆ ದ್ವಾರಭೂತವಾದ, ಅಂದರೆ ಅದ್ವಾರಕವಾಗಿ ಅವನಿಗೆ ವಿಕಾರವಿಲ್ಲ, ಸದ್ವಾರಕವಾಗಿ ವಿಕಾರ. ಅವನ ವಿಶೇಷಣದಲ್ಲಿ ವಿಕಾರವಿದೆಯೇ ಹೊರತು ಪರಮಾತ್ಮನಿಗೆ ನೇರವಾಗಿ ಸ್ವರೂಪದಲ್ಲೋ ಸ್ವಭಾವದಲ್ಲೋ ವಿಕಾರವಿಲ್ಲ. ಆದರೆ ಅವನು ಎರಡೂ ಆಗುವುದರಲ್ಲಿ ಯಾವ ವಿರೋಧವೂ ಇಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಲೋಕದಲ್ಲಿ ಘಟ ಮೊದಲಾದವುಗಳಲ್ಲಿ ಮಣ್ಣು ಉಪಾದಾನ, ಕುಂಬಾರ ನಿಮಿತ್ತನಾಗಿ ಕಂಡುಬರುತ್ತೆ. ಒಬ್ಬ ಚೇತನನೇ ನಿಮಿತ್ತ, ಮತ್ತೆ ಅಚೇತನ ಪದಾರ್ಥವು ಉಪಾದಾನವಾಗುತ್ತೆ. ಈ ರೀತಿಯ ಲೋಕದಲ್ಲಿ ಎಲ್ಲ ಕಡೆಯೂ ಕಂಡುಬರೋದು. ಆದರೆ ನಾವು ಹೇಳ್ತಾ ಇರೋದು ಪರಮಾತ್ಮನೇ ನಿಮಿತ್ತ ಕಾರಣವು ಉಪಾದಾನವೂ ಆಗಿದ್ದಾನೆ ಅನ್ನೋದು ಹೇಗೆ ಸಾಧ್ಯ ಅನ್ನೋದಕ್ಕೆ ಇದು ನೈಯಾಯಿಕರ ಆಕ್ಷೇಪ. ಅದರಲ್ಲಿ ವೇದಾಂತಿಗಳಲ್ಲಿ, ಅದ್ವೈತ ವೇದಾಂತದಲ್ಲಿಯೂ ಪರಮಾತ್ಮನಿಗೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣತ್ವ ಒಪ್ಕೊಂಡಿದ್ದಾರೆ. ಅವರು ಹಾಗೆಯೇ ಒಪ್ಕೊಳ್ತಾರೆ, ಪರಮಾತ್ಮನೇ ಉಪಾದಾನ ನಿಮಿತ್ತ ಎರಡು. ಯಾಕೆ ಅಂದರೆ ವಿವರ್ತವಾದರೂ ಕೂಡ ವಿವರ್ತವಾಗುವುದು ಪರಮಾತ್ಮನಲ್ಲಿಯೇ ಆಗುತ್ತೆ ಅಂತ ಹೇಳಿಬಿಟ್ಟು ಅವನಲ್ಲಿಯೇ ಆಗೋದ್ರಿಂದ ಕಾರ್ಯಂ ಯತ್ರ ಸಮವೇತಿ ತತ್ ಸಮವಾಯಿ ಕಾರಣಂ ಅಂತ ನೈಯಾಯಿಕರು. ಎಲ್ಲಿ ಕಾರ್ಯ ಉಂಟಾಗುತ್ತೋ ಮಣ್ಣಿನಲ್ಲಿ ಘಟ ಉಂಟಾಗುತ್ತೆ, ಆದ್ದರಿಂದ ಮಣ್ಣು ಉಪಾದಾನವಾಗುತ್ತೆ. ಕುಂಬಾರನಲ್ಲಿ ಉಂಟಾಗೋದಿಲ್ಲ. ಬ್ರಹ್ಮನಲ್ಲಿಯೇ ವಿವರ್ತವನ್ನು ಅವರು ಹೇಳೋದ್ರಿಂದ ಅದ್ವೈತದಲ್ಲಿಯೂ ಕೂಡ ಶಂಕರಾಚಾರ್ಯರು ಅಭಿನ್ನ ನಿಮಿತ್ತ ಉಪಾದಾನವನ್ನು ಒಪ್ಕೊಂಡಿದ್ದಾರೆ. ಮಧ್ವರು ಒಪ್ಕೊಳ್ಳೋದಿಲ್ಲ. ದ್ವೈತ ಮತದಲ್ಲಿ ನಿಮಿತ್ತ ಕಾರಣವನ್ನು ಮಾತ್ರ ಒಪ್ಕೊಳ್ತಾರೆ ಪರಮಾತ್ಮನಿಗೆ. ಆದರೆ ನಮ್ಮ ಸಿದ್ಧಾಂತದಲ್ಲಿ ನಿಮಿತ್ತ, ಅಭಿನ್ನ ನಿಮಿತ್ತ ಉಪಾದಾನ ಕಾರಣತ್ವ ಎರಡೂ ಕೂಡ ಒಪ್ಪಿಕೊಳ್ಳಲ್ಪಟ್ಟಿದೆ. ಅದಕ್ಕೆ ನೈಯಾಯಿಕರ ಆಕ್ಷೇಪ ಏನು ಅಂದರೆ, ಲೋಕದಲ್ಲಿ ಎಲ್ಲಿಯೂ ಕೂಡ ಉಪಾದಾನ ನಿಮಿತ್ತ ಒಂದೇ ವಸ್ತುವಾಗಿರೋದು ಕಂಡುಬರೋದಿಲ್ಲ. ಉಪಾದಾನವು ಪರಿಣಾಮ ಹೊಂದುತ್ತೆ. ನಿಮಿತ್ತನು ಒಬ್ಬ ಚೇತನ ಆಗಿರಬೇಕು. ಚೇತನನಿದ್ದರೇ ಕೆಲಸ ನಡೆಯುವಂಥದ್ದು. ಆದ್ದರಿಂದ ಚೇತನನು ಒಬ್ಬ ಬೇರೆ, ಅವನೇ ಪರಿಣಾಮ ಹೊಂದೋದಿಲ್ಲ, ಪದಾರ್ಥವು ಪರಿಣಾಮ ಹೊಂದುತ್ತೆ. ಎರಡು ಬೇರೆ ಬೇರೆ ಅಂತ ಕಂಡು ಬರುತ್ತೆ. ಅಂದರೆ ನೈಯಾಯಿಕರು ಕೂಡ ಒಪ್ಪಿಕೊಂಡಿರುವಂತಹ ಎರಡು ಸ್ಥಳಗಳಲ್ಲಿ ನೈಯಾಯಿಕರು ಕೂಡ ನಿಮಿತ್ತ ಉಪಾದಾನ ಒಂದೇ ಪದಾರ್ಥಕ್ಕೆ ಒಪ್ಕೊಂಡಿದ್ದಾರೆ. ಎಲ್ಲ ಪದಾರ್ಥಗಳಲ್ಲಿಯೂ ಕೆಲವು ಅಭ್ಯುಪಗತ ಸಿದ್ಧಾಂತಗಳಿರುತ್ತೆ. ತಾವು ತಮ್ಮ ಸಿದ್ಧಾಂತದಲ್ಲಿ ಒಪ್ಕೊಳ್ಳುವಂತಹದ್ದು. ಅದು ಹೇಗೆ ಅಂತ ಹೇಳಿದ್ರೆ, ನಾವು ಹೀಗೆ ಒಪ್ಕೊಂಡಿದ್ದೀವಿ ಅಂತಾರೆ. ಆತ್ಮನ ಜ್ಞಾನ ಅನಿತ್ಯ ನೈಯಾಯಿಕರಲ್ಲಿ, ಆದರೆ ಈಶ್ವರನ ಜ್ಞಾನ ನಿತ್ಯ. ಅಂದ್ರೆ ಏನು? ಅದರಲ್ಲಿ ಅಂದ್ರೆ ಒಪ್ಕೊಂಡಿರೋದು ಅಂತ. ಅವರು ಒಪ್ಕೊಂಡಿರುವಂತಹದ್ದು, ನಾವೇ ಒಪ್ಕೊಂಡಿರುವಂತಹ ಸಿದ್ಧಾಂತ ಅಭ್ಯುಪಗತ ಸಿದ್ಧಾಂತ. ಅದು ನಮ್ಮ ಸಿದ್ಧಾಂತದಲ್ಲಿ ನಾವು ಒಪ್ಕೊಳ್ತೀವಿ ಅಂತ ಹೇಳ್ತೀವಿ. ಅದಕ್ಕೆ ಏನೇನು ಬೇಕಾದರೂ ಪ್ರಮಾಣಗಳು ಇರಬಹುದು. ಸರ್ವತಂತ್ರ ಸಿದ್ಧಾಂತ ಅಂದರೆ ಎಲ್ಲರೂ ಒಪ್ಕೊಂಡಿರೋದು, ಎಲ್ಲರಿಗೂ ಸಮಾನವಾದ ಈ ಕರ್ಮ ಸಿದ್ಧಾಂತ. ಎಲ್ಲರೂ ಒಪ್ಕೊಂಡಿದ್ದಾರೆ ಕರ್ಮ ಸಿದ್ಧಾಂತವನ್ನು, ಸರ್ವತಂತ್ರ ಸಿದ್ಧಾಂತ. ಆದರೆ ಕೆಲವು ಪ್ರತಿತಂತ್ರ ಸಿದ್ಧಾಂತ ನಮಗೆ ಅಸಾಧಾರಣವಾದದ್ದು. ಶರೀರಾತ್ಮಭಾವ ಅನ್ನೋದು ನಮಗೆ ನಮ್ಮ ಸಿದ್ಧಾಂತದಲ್ಲಿ ಅಸಾಧಾರಣವಾದ ಸಿದ್ಧಾಂತ. ಅದಕ್ಕೆ ಪ್ರತಿತಂತ್ರ ಸಿದ್ಧಾಂತ ಅಂತ ಹೆಸರು.
ಅದರಲ್ಲಿಯೂ ಪ್ರತಿತಂತ್ರಗಳು ಅನೇಕವಿರುತ್ತೆ. ನಮ್ಮ ಸಿದ್ಧಾಂತದಲ್ಲಿಯೇ ಒಪ್ಕೊಂಡಿರುವ ವಿಷಯಗಳು ಅನೇಕ ಇರುತ್ತೆ. ಅದರಲ್ಲಿ ಪ್ರಧಾನವಾದದ್ದು ಶರೀರಾತ್ಮ ಭಾವ, ಪ್ರಧಾನ ಪ್ರತಿತಂತ್ರ ಅಧಿಕಾರ ಅಂತ ಒಂದು ಅಧಿಕಾರದಲ್ಲಿ ಸ್ವಾಮಿ ದೇಶಿಕನ್ ಹೇಳ್ತಾರೆ ರಹಸ್ಯ ಸಾರದಲ್ಲಿ. ಹಾಗೆ ಅವರವರಿಗೆ ಅವರವರು ಒಪ್ಕೊಂಡಿರುವಂತಹದ್ದಿರುತ್ತೆ. ಇದಕ್ಕೆ ಮೇಲೆ ಕೆಲವು ಅವರು ಒಪ್ಕೊಂಡಿರ್ತಾರೆ ಅವರ ಸಿದ್ಧಾಂತದಲ್ಲಿ ಈ ರೀತಿ ನಾವು ಒಪ್ಕೊಳ್ತೀವಿ ಅಂತ ಹೇಳಿಬಿಟ್ಟು ಅವರು ಅನುಮಾನವನ್ನೇ ಪ್ರಧಾನವಾದ ಪ್ರಮಾಣ ಅಂತ ಒಪ್ಕೊಂಡ್ರು ಕೂಡ ಅನುಮಾನ ಪ್ರಮಾಣದಿಂದ ಈಶ್ವರನ ಜ್ಞಾನ ನಿತ್ಯ ಅಂತ ಅವರು ಸಾಧಿಸಕ್ಕೆ ಸಾಧ್ಯವಿಲ್ಲದೆ ಇರೋದ್ರಿಂದ ಶ್ರುತಿ ಪ್ರಮಾಣದಿಂದ ಈಶ್ವರನ ಜ್ಞಾನ ನಿತ್ಯ ಅಂತ ಒಪ್ಕೊಳ್ತಾರೆ. ಜೀವನ ಜ್ಞಾನ ಅನಿತ್ಯ ಅಂತ ಹೇಳಿ ಈಶ್ವರನ ಜ್ಞಾನ ನಿತ್ಯ ಅಂತ ಒಪ್ಕೊಂಡ್ರು. ಇಲ್ಲದೆ ಹೋದರೆ ಅವನಿಂದ ರಚಿತವಾದ ಶ್ರುತಿ ಅದರಲ್ಲಿ ದೋಷ ಬಂದುಬಿಡುತ್ತೆ. ಆದ್ದರಿಂದ ಕಾರಣದಲ್ಲಿ ದೋಷ ಇರಬಾರದು. ಕಾರಣದಲ್ಲಿ ದೋಷ ಇದ್ದರೆ ಕಾರ್ಯದಲ್ಲಿ ದೋಷ ಇರುತ್ತೆ. ಆದ್ದರಿಂದ ದೋಷವಿಲ್ಲದೆ ಇರೋದ್ರಿಂದ ಈಶ್ವರನಿಗೆ ದೋಷವಿಲ್ಲ, ಅವನ ಜ್ಞಾನ ನಿತ್ಯ ಅಂತ ಒಪ್ಕೊಂಡ್ರು. ಇದು ಅವರು ಒಪ್ಕೊಂಡಿರೋ ಸಿದ್ಧಾಂತ. ನಾವು ಹೀಗೆ ಒಪ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಅವರು. ಅದು ಅಭ್ಯುಪಗತ ಸಿದ್ಧಾಂತ. ಹಾಗೆಯೇ ಕೆಲವು ವಿಷಯಗಳನ್ನು ಅವರು ಕೂಡ ಒಪ್ಕೊಳ್ತಾರೆ. ಯಾವಾಗ ಅವರು ಎಲ್ಲದರಲ್ಲಿಯೂ ಹೇಳುವಾಗ ಲೋಕದಲ್ಲಿ ಎಲ್ಲೂ ನಿಮಿತ್ತ ಉಪಾದಾನ ಒಂದೇ ಇದರಲ್ಲಿ ಇರಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು ಕೂಡ ಎರಡು ವಿಷಯದಲ್ಲಿ ಒಪ್ಕೊಂಡಿದ್ದಾರೆ ಅವರು. ಎರಡು ವಿಷಯ ಯಾವುದು ಸ್ವಾಮಿ ದೇಶಿಕನ್ ತೋರಿಸ್ತಾರೆ ಇಲ್ಲಿ. ಮೊದಲು ಕರ್ತೋಪಾದಾನಮೇವ ಸ್ವಸುಖ ಮುಖ ಗುಣೆ ಸ್ವಪ್ರಯತ್ನ ಪ್ರಸೂತೆ ಅನ್ನೋದು ಮೊದಲನೆಯದು. ಕರ್ತ ಅಂದರೆ ಜೀವಾತ್ಮನು, ಉಪಾದಾನವೇ ಆಗ್ತಾನೆ. ಯಾವುದರಲ್ಲಿ ಅಂದರೆ ಸ್ವಸುಖ ಮುಖ ಗುಣೆ, ತನಗೆ ಉಂಟಾಗುವ ಸುಖ ದುಃಖಗಳಿಗೆ ಅವನು ತಾನೇ ಉಪಾದಾನ ಕಾರಣವಾಗಬೇಕು. ಯಾಕೆ ಅಂದರೆ ಈ ಸುಖ ದುಃಖಗಳು ಎಲ್ಲಿ ಉಂಟಾಗುತ್ತೆ? ತನ್ನಲ್ಲಿಯೇ ಉಂಟಾಗುತ್ತೆ, ಜೀವಾತ್ಮನಲ್ಲಿ ಉಂಟಾಗುತ್ತೆ. ಎಲ್ಲಿ ಕಾರ್ಯವಾಗುತ್ತೋ ಅದುವೇ ಸಮವಾಯಿ ಕಾರಣ. ಅವರ ಪ್ರಕಾರ ಅದುವೇ ಉಪಾದಾನ ಕಾರಣ ಅಂತ ಹೇಳೋದು. ಕಾರ್ಯಮೆತ್ರ ಸಮವೇತಿ ತತ್ ಸಮವಾಯಿ ಕಾರಣಂ ಅನ್ನೋದು ಅವರ ಲಕ್ಷಣ. ಸುಖ ದುಃಖಗಳು ಎಲ್ಲಿ ಉಂಟಾಗುತ್ತೆ? ಜೀವಾತ್ಮನಲ್ಲಿ ತಾನೇ ಉಂಟಾಗುತ್ತೆ. ಆವಾಗ ಆ ಸುಖ ದುಃಖಗಳಿಗೆ ಅವನೇ ಕಾರಣ, ಉಪಾದಾನ ಕಾರಣ. ಅದು ಯಾರ ಪ್ರಯತ್ನದಿಂದ ಉಂಟಾಗುತ್ತೆ? ತನ್ನ ಪ್ರಯತ್ನದಿಂದಲೇ ಉಂಟಾಗುತ್ತೆ. ನಿಮಿತ್ತವೂ ಅವನೇ ಆಯ್ತು ಅವಾಗ. ಆದ್ದರಿಂದ ಸ್ವಸುಖ ಮುಖ ಗುಣೆ ಸ್ವಪ್ರಯತ್ನ ಪ್ರಸೂತೆ ಸ್ವಸುಖ ಮುಖ ಗುಣೆ ಕರ್ತ ಉಪಾದಾನಮೇವ. ತನ್ನ ಪ್ರಯತ್ನದಿಂದ ತನ್ನಲ್ಲಿಯೇ ಉಂಟಾಗುವ ಸುಖ ದುಃಖಗಳಿಗೆ ನಿಮಿತ್ತವೂ ಉಪಾದಾನವು ಎರಡು ಜೀವಾತ್ಮನೇ ಆದ ಅಲ್ಲಿಗೆ. ಇದನ್ನು ಒಪ್ಕೊಳ್ಳೇಬೇಕು ಅವರು. ಯಾಕೆಂದ್ರೆ ಸುಖ ದುಃಖ ಬೇರೆ ಎಲ್ಲೋ ಉಂಟಾಗಲ್ವಲ್ಲ. ಇದು ಅವರು ಒಪ್ಕೊಂಡಿರುವಂತಹ ವಿಷಯ. ಇಲ್ಲಿ ನೀವು ಉಪಾದಾನ ನಿಮಿತ್ತ ಒಬ್ಬನಿಗೆ ಒಪ್ಕೊಂಡ್ಬಿಟ್ಟಿದ್ದೀರಾ. ಆದ್ದರಿಂದ ಇನ್ನೊಂದು ಕಡೆ ತೋರಿಸ್ತಾರೆ, ಸಂಯೋಗಂ ಸಸ್ಯ ಮೂರ್ತೈ ಸ್ವಯಂ ಉಪಜನೆಯನ್ ಈಶ್ವರೋಪಿ ಏವಮಿಷ್ಟ. ಈಶ್ವರನಲ್ಲಿಯೂ ಕೂಡ ಈಶ್ವರನಿಗೆ ಸರ್ವಮೂರ್ತ ದ್ರವ್ಯ ಸಂಯೋಗಿತ್ವ ಅನ್ನೋದನ್ನ ಒಪ್ಕೊಂಡಿದ್ದಾರೆ. ಸರ್ವಮೂರ್ತ ದ್ರವ್ಯ ಸಂಯೋಗಿತ್ವ ಈಶ್ವರನಿಗೆ ಇದೆ ಅಂತ ಒಪ್ಕೊಂಡಿದ್ದಾರೆ. ಎಲ್ಲದರೊಳಗೂ ಅವನಿಗೆ ಸಂಬಂಧವಿದೆ, ವಿಭು. ಆದ್ದರಿಂದ ಎಲ್ಲ ಮೂರ್ತ ದ್ರವ್ಯಗಳೊಂದರಿಗೂ ಸಂಬಂಧ ಹೊಂದಿದ್ದಾನೆ ಅಂತ ಒಪ್ಕೊಂಡ್ರು. ಈ ಮೂರ್ತ ದ್ರವ್ಯಗಳ ಸಂಬಂಧ ಎಲ್ಲಿ ಉಂಟಾಗುತ್ತೆ ಅಂದರೆ ಈಶ್ವರನಲ್ಲಿ ಉಂಟಾಗುತ್ತೆ. ಇದು ಯಾರು ಇದನ್ನು ಉಂಟು ಮಾಡಿದ್ರು ಅಂದರೆ ಈಶ್ವರನೇ ಉಂಟು ಮಾಡಿದ. ಇದಕ್ಕೂ ಕೂಡ ಸರ್ವಮೂರ್ತ ದ್ರವ್ಯ ಸಂಯೋಗಿತ್ವ ಈಶ್ವರನಲ್ಲಿ. ಅದಕ್ಕೆ ಅವನೇ ಉಪಾದಾನ, ಅವನೇ ನಿಮಿತ್ತ. ಸಂಯೋಗಂ ಸ್ವಸ್ಯ, ತನ್ನ ಸಂಯೋಗವನ್ನು, ಎಲ್ಲ ಮೂರ್ತ ದ್ರವ್ಯಗಳನ್ನೇ ಆಗುವ ಸಂಯೋಗವನ್ನು ಸ್ವಯಂ ಉಪಜನೆಯನ್ನು ತಾನೇ ಉಂಟು ಮಾಡೋದ್ರಿಂದ ಈಶ್ವರೋಪಿ ಏವಮಿಷ್ಟ. ಈಶ್ವರನು ನಿಮಿತ್ತ ಉಪಾದಾನ ಎರಡೂ ಅನ್ನೋದನ್ನ ಒಪ್ಕೊಂಡು ಬಿಟ್ರಿ. ಎರಡು ಕಡೆಗಳನ್ನು ತೋರಿಸ್ತಾರೆ ಇಲ್ಲಿ ದೇಶಿಗರು. ಎರಡು ಕಡೆ ನೀವು ಒಪ್ಕೊಂಡಿದ್ದೀರ. ನಿಮಿತ್ತವಾಗುವ ಚೇತನನೇ ತನ್ನ ಪ್ರಯತ್ನದಿಂದ ತಾನು ಪಡೆದ ಸುಖಾದಿ ಗುಣಗಳಿಗೆ ತಾನೇ ಉಪಾದಾನ ಕಾರಣ ಆಗ್ತಾನೆ. ಈಶ್ವರನು ಹಾಗೆಯೇ ವಿಭು. ಆದ್ದರಿಂದ ಅಮೂರ್ತವಾದ ಘಟಪಟಾದಿಗಳೊಡನೆ ತನ್ನ ಸಂಯೋಗವನ್ನು ತಾನೇ ಮಾಡೋದ್ರಿಂದ ಘಟೇಶ್ವರ ಸಂಯೋಗ ಅನ್ನೋದಕ್ಕೆ ನಿಮಿತ್ತ ಕಾರಣ ಯಾರು ಅಂದರೆ ಈಶ್ವರನೇ. ಉಪಾದಾನ ಯಾರು? ಈಶ್ವರನೇ. ಈಶ್ವರನಲ್ಲಿಯೇ ಉಂಟಾಗೋದು ಈ ಸಂಯೋಗ. ಆದ್ದರಿಂದ ತತಃ ಇಹ ಸರ್ವಕರ್ತರಿ ಅಮುಷ್ಮಿನ್ ಸರ್ವೋದಾನ ಭಾವ ಉಪಾದಾನ ಭಾವ ಘಟತೆ. ಆದ್ದರಿಂದಲೇ ನಾವು ಹೇಳುವಂತಹ ಪರಮಾತ್ಮನಿಗೆ ಎಲ್ಲವೂ ಕೂಡ ಇದೇ ರೀತಿಯಲ್ಲಿ ಸರ್ವಕ್ಕೂ ನಿಮಿತ್ತ ಕಾರಣನಾಗಿ ಪರಮಾತ್ಮನೇ ಎಲ್ಲಕ್ಕೂ ಉಪಾದಾನವಾಗುವುದಕ್ಕೆ ಯಾವ ವಿರೋಧವೂ ಇಲ್ಲ. ಸಾಕ್ಷಾತ್ತಾಗಿ ಪರಮಾತ್ಮನೇ ಉಪಾದಾನ ಆಗಲಿ. ಹಾಗಾದರೆ
ಉಪಾದಾನವಾದರೆ ವಿಕಾರ ಉಂಟಾಗಬೇಕಲ್ಲ. ಮಧ್ಯದಲ್ಲಿ ಚಿರಚಿತ್ ವಸ್ತುಗಳನ್ನೇ ಯಾಕೆ ನೀವು ತಗೊಂಡು ಬಂದು ನಿಲ್ಲಿಸ್ತೀರಾ, ಅವನಿಗೆ ಉಪಾದಾನ ಹೇಳಿ ಅಂದರೆ, ಶ್ರುತಿಗಳಲ್ಲಿ ಅವನಿಗೆ ವಿಕಾರವೂ ಇಲ್ಲ ಅಂತಲೂ ಹೇಳಿದೆ, ಉಪಾದಾನ ಕಾರಣತ್ವವೂ ಹೇಳಿದೆ. ಎರಡೂ ಹೇಳಿರೋದ್ರಿಂದ ನಾವು ಎರಡೂ ಒಪ್ಕೊಳ್ತೀವಿ. ಯಾಕೆ ಅಂದರೆ ಶ್ರುತಿಯಲ್ಲಿ ಪರಸ್ಪರ ವಿರೋಧ ಇಲ್ಲ. ಎಲ್ಲ ಶ್ರುತಿಗಳಿಗೂ ವಿರೋಧವಿಲ್ಲದಂತೆ ಅರ್ಥ ಮಾಡಬೇಕು. ಹಾಗೆ ಮಾಡಬೇಕಾದ್ರೆ ಈ ರೀತಿಯಲ್ಲಿ ಒಪ್ಕೊಳ್ಬೇಕು. ಇದು ಶ್ರುತಿ ಅರ್ಥಾಪತ್ತಿ ಅಂತ ಹೆಸರು ಇದಕ್ಕೆ. ಅರ್ಥಾಪತ್ತಿ ಎನ್ನುವ ಪ್ರಮಾಣ ಶ್ರುತಿಯಲ್ಲಿಯೂ ಕೂಡ ಕಂಡು ಬರುತ್ತೆ. ಅದು ಹೇಳುವಾಗ ಸದೇವ ಸೌಮ್ಯ ಇದಮಗ್ರಾಸೀತ್ ಏಕಮೇವ ಅದ್ವಿತೀಯಂ ಅಂತ ಒಂದು ಶ್ರುತಿ ಹೇಳಿ, ಬಹುಶ್ಯಾಂ ಪ್ರಜಾಕರಣದಲ್ಲಿ ಒಬ್ಬನೇ ಇದ್ದ ಅದ್ವಿತೀಯನಾಗಿ ಅಂತ ಹೇಳಿ ಅವನು ಅನೇಕವಾದ ಅಂತ ಹೇಳಿರುವಾಗ, ಒಬ್ಬನೇ ಇದ್ದವನು ಅನೇಕವಾಗಿ ಅವಿಕಾರಿಯೂ ಆಗಬೇಕಾದ್ರೆ ಅನ್ಯಥಾ ಅನುಪಪತ್ಯ ಈಶ್ವರಸ್ಯ ಉಪಾದಾನತ್ವ ನಿಮಿತ್ತತ್ವ ಚ ಅಂಗೀಕಾರ್ಯ. ಇಬ್ಬರು ಎರಡು ಒಪ್ಕೊಳ್ಬೇಕು. ಅವಾಗ ಈಶ್ವರನಿಗೆ ಎರಡು ಕೂಡ ಒಪ್ಕೊಳ್ಬೇಕು. ಯಾಕೆ ಅಂದರೆ ಇಲ್ಲದೆ ಹೋದರೆ ಶ್ರುತಿಗಳಲ್ಲಿ ವಿರೋಧ ಬರುತ್ತೆ. ನಾವು ನಮ್ಮ ಸಿದ್ಧಾಂತದಲ್ಲಿ ಹೇಗೆ ಸ್ಥಾಪನೆ ಮಾಡ್ತೀವಿ ಪ್ರಮೇಯಗಳನ್ನು ಅಂದರೆ, ಸರ್ವಶ್ರುತ್ಯೈಕರಸ್ಯ ಪ್ರಣಯಿಭಿ. ಯಾರ್ಯಾರು ಹೀಗೆ ಮಾಡ್ತಾರೋ ಎಲ್ಲರಿಗೂ ಶ್ರುತಿಗಳಲ್ಲಿ ವಿರೋಧ ಹೇಳಬಾರ್ದು ಅಂತ ಯಾರಿಗೆಲ್ಲ ಇಷ್ಟವಿದೆಯೋ ಅವರೆಲ್ಲರೂ ಹೀಗೆ ಒಪ್ಕೊಳ್ಬೇಕು ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಎಲ್ಲ ವಿಧವಾದ ಶ್ರುತಿಗಳಿಗೂ ಸಾಮರಸ್ಯವನ್ನು ಬರೆಸುವ ಆಚಾರ್ಯರು ಅಲ್ಲದಕ್ಕೆ ತಕ್ಕ ಮಾಧ್ಯಮವಾಗಿ ಚಿತ್ ಮತ್ತು ಅಜಿತ್ ವಸ್ತುಗಳನ್ನು ಅಂಗೀಕರಿಸಿದ್ದಾರೆ. ದ್ವಾರವನ್ನು ಒಪ್ಕೊಂಡಿದ್ದೀವಿ ನಾವು. ಯಾಕೆ ಅಂದರೆ ಇದುವೇ ನಮಗೆ ಶ್ರುತಿಯಲ್ಲಿ ವಿರೋಧವಿಲ್ಲದೆ ಹೇಳಬೇಕಾದ್ರೆ ಈ ರೀತಿಯಲ್ಲೇ ಒಪ್ಕೊಳ್ಬೇಕು. ದ್ವಾರ ಅಂದರೆ ಒಂದೊಂದರ ಮೂಲಕ, ಸದ್ವಾರಕ ಅಂದರೆ ವಿಶಿಷ್ಟ ಪದಾರ್ಥವೇ ಕಾರಣ, ವಿಶಿಷ್ಟ ಪದಾರ್ಥವೇ ಕಾರ್ಯವೂ ಆಗುತ್ತೆ ಅದನ್ನ ಇಲ್ಲಿ ಹೇಳ್ತಾರೆ. ಅದರಿಂದ ನೀವು ನೈಯಾಯಿಕರು ಹೇಳಿರುವ ಒಂದು ಎರಡು ಕಡೆ ಒಪ್ಕೊಂಡಿರುವ ವಿಷಯವನ್ನ ತಿಳಿಸಿ, ನೀವೇ ಇದು ಒಪ್ಕೊಂಡಿರೋದ್ರಿಂದ ನೀವು ನಮ್ಮ ವಿಷಯದಲ್ಲಿ ಆಕ್ಷೇಪ ಮಾಡೋಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಇಲ್ಲಿ ಹೇಳಿ ಇದು ಸಾಮಾನ್ಯವಾಗಿ ಅವರ ಆಕ್ಷೇಪವನ್ನ ನಿರಾಕರಣೆ ಮಾಡ್ತಾರೆ. ಇದು ಸಂಸ್ಕೃತ ವ್ಯಾಖ್ಯಾನದಲ್ಲಿ ಅದು ವಿಶೇಷವಾಗಿ ಇದನ್ನ ವಿಚಾರ ಮಾಡ್ತಾರೆ. ಇದರಲ್ಲಿ ನಾನು ಏಕಮೇವ ವಸ್ತು ಉಪಾದಾನಂ ನಿಮಿತ್ತಂ ಚ ಕಥಂ ಭವೇತ್ ತಯೋಃ ವಿರೋಧಾತ್ ದೃಶ್ಯತೆ ಇಲ್ಲ ದಂಡಾದಿ ಘಟಂ ಪ್ರತಿ ನಿಮಿತ್ತಮಪಿ ಸ್ವರೂಪ ಸ್ವಗತ ಉಪಾಧಿಕಂ ಪ್ರತಿ ಉಪಾದಾನಮಪಿ ಚೇತ್. ಇದೆಲ್ಲ ನಾವು ತರ್ಕದಲ್ಲಿ ಇನ್ನೂ ಹೆಚ್ಚಾಗಿ ಮಾಡಬಹುದು. ದಂಡಗಳು ಕೂಡ ನಿಮಿತ್ತ ಅಂತ ಹೇಳ್ಬೋದು. ಅದರಿಂದ ಇದೆಲ್ಲ ಏಕವಸ್ತು ನಿರೂಪಿತಂ ಉಪಾದಾನಂ ನಿಮಿತ್ತಂ ಚ ಏಕಮೇವ ಕಥಂ ಭವೇತ್. ಒಂದೇ ವಸ್ತು ಎರಡು ಕೂಡ ನಿಮಿತ್ತ ಉಪಾದಾನ ಆಗಲ್ಲ. ದಂಡವೂ ಕೂಡ ದಂಡ ಮೊದಲಾದವುಗಳು ಘಟಕ್ಕೆ ನಿಮಿತ್ತವಾಗುತ್ತೆ, ಚೇತನನೇ ಆಗಬೇಕು ಅಂತೇನಿಲ್ವಲ್ಲ ಅಂತ ಹೇಳ್ಬಿಟ್ಟು ತನ್ನಲ್ಲಿರುವ ರೂಪ ತನಕ್ಕೆ ಉಪಾದಾನವಾಗುತ್ತೆ. ಇದೆಲ್ಲ ಅಧಿಕವಾದ ದರ್ಕಗಳು ಇದಕ್ಕೆಲ್ಲ. ಆದರೆ ಒಂದು ವಸ್ತುವಿನಲ್ಲಿ ನಿಮಿತ್ತ ಉಪಾದಾನ ಎರಡು ಒಂದೇ ಆಗಕ್ಕೆ ಸಾಧ್ಯವಿಲ್ಲ. ನಿಮಿತ್ತವೇ ಪ್ರಧಾನ ಇಲ್ಲಿ. ಚೇತನಃ ಕಶ್ಚಿತ್, ಅದಕ್ಕೆ ನಾವು ಕೊಡೋ ಉತ್ತರ ಇದು. ಸ್ವಪ್ರಯತ್ನ ಪ್ರಸೂತೆ ಸ್ವೀಯ ಪ್ರಯತ್ನೇನೈವ ಸಾಧಿತೆ ಸ್ವಸುಖಂ ಕರುಣೆ ಸ್ವೀಯ ಸುಖಾದಿಪುಣೆ ಉಪಾದಾನಮೇವ ಉಪಾದಾನಕರಣಂ ಭವತೆ. ಯದ್ಯಪಿ ಶಾಸ್ತ್ರಂ ಭಕ್ತಿ ಅಪ್ರಾರ್ಥಿತಃ ದುಃಖಾನಿ ಯಥೈವಾಯಾಂತಿ ದೇಹಿನಾಂ ಸುಖಾನ್ಯಪಿ ತಥಾ ಮನ್ಯೆ ದೈನ್ಯಮಾತ್ರ ಅತಿರಿಚ್ಯತೆ. ಅಲ್ಲಿ ಹೇಳುವಾಗ ಅಪ್ರಾರ್ಥಿತಾನಿ ದುಃಖಾನಿ ಯಥೈವ ಆಯಾಂತಿ ದೇಹಿ, ನಾವೇನು ಕೇಳ್ಕೊಳ್ಳಿಲ್ವಲ್ಲ ದುಃಖ ಬರಲಿ ಅಂತ, ತಾನೇ ಬರುತ್ತೆ ನಮಗೆ ಸುಖಗಳು ಹಾಗೆಯೇ ಅಂತ ಹೇಳ್ಬಿಟ್ಟು, ಆದ್ದರಿಂದ ಸುಖ ದುಃಖಗಳು ನಾವು ಉಂಟು ಮಾಡಲಿಲ್ಲ, ತಾನಾಗೇ ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತಲ್ಲ. ಹೇಳಿದ್ರೆ ಅಥಾಪಿ ಅತ್ಯಂತತಃ ಭೋಜನಾದಿಜನ್ಯೇ ಸುಖೇ ಭೋಜನಾದೇಹೇ ಪ್ರಯತ್ನಾಧೀನತ್ವ ಚೇತನಸ್ಯ ನಿಮಿತ್ತತ್ವ ಅಸ್ತಿ. ಊಟ ಮಾಡ್ತೀವಿ ನಾವು ಊಟ ಮಾಡೋದು ಎಲ್ಲರಿಗೂ ಆನಂದವನ್ನು ಉಂಟು ಮಾಡುತ್ತೆ, ಸುಖವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಊಟ ಮಾಡಬೇಕಾದ್ರೆ ಅದು ಪ್ರಯತ್ನ ಇವನೇ ತಾನೇ ಮಾಡಬೇಕು. ಪ್ರಯತ್ನವನ್ನು ಮಾಡಿ ಊಟ ಮಾಡಿ ಸುಖವನ್ನು ಪಡೆದುಕೊಳ್ತಾನೆ ಅವನೇ, ತಾನಾಗಿ ಅಲ್ಲಿಂದನೂ ಬರೋದಿಲ್ಲ. ಈ ವಿಷಯಗಳಲ್ಲಿ ಕೆಲವು ವಿಷಯಗಳಲ್ಲಿ ಹೇಳುವಾಗ ಅವರಿಗೆ ಅದೃಷ್ಟ ಅಂತ ಹೇಳಿ ನಮ್ಗೆ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ವಲ್ಲ. ಅದೃಷ್ಟ ಯಾವುದೋ ಒಂದು ಅದೃಷ್ಟ ಅಥವಾ ದುರದೃಷ್ಟ ಅಂತ ಹೇಳ್ತೀವಲ್ಲ, ಹಾಗೆ ಕೆಟ್ಟ ಅದೃಷ್ಟ ಒಳ್ಳೆಯ ಅದೃಷ್ಟ, ಅದರಿಂದ ಸುಖ ದುಃಖ ಬರುತ್ತೆ, ನಾವು ಉಂಟು ಮಾಡಿಕೊಳ್ಳಿಲ್ಲ ಅಂತ ವಾದ ಮಾಡಿದ್ರೆ ಅದಕ್ಕೂ ಒಂದು ಈಶ್ವರನ ಅದಕ್ಕೆಲ್ಲ ಶಾಸ್ತ್ರೀಯವಾದ
ಅರ್ಥ ಏನು ಅಂತ ಹೇಳಿದ್ರೆ ಈಶ್ವರನ ನಿಗ್ರಹ ಅನುಗ್ರಹ ಸಂಕಲ್ಪ, ನಾವು ಮಾಡಿದ ಕರ್ಮಗಳ ಫಲ, ಇದೆಲ್ಲ ಹೇಳ್ಬೋದು. ಆದರೆ ಸಾಮಾನ್ಯವಾಗಿ ಹೇಳುವಾಗ ಯಾವುದೋ ಅದೃಷ್ಟದಿಂದ ಬಂದ್ಬಿಡ್ತು, ನನಗೆ ಒಳ್ಳೆಯ ಸುಖ ಸಿಕ್ಬಿಡ್ತು ಅಂತ ಹೇಳಿದ್ರೆ, ಅದೃಷ್ಟ ನನಗೆ ಗೊತ್ತಿಲ್ಲದೆ ಇರೋದು ಬಂದಿದೆ, ನಾನು ಉಂಟು ಮಾಡಿಲ್ಲ ಅಂತ ವಾದ ಮಾಡ್ಬೋದಲ್ಲ ತರ್ಕದಲ್ಲಿ. ಆದರೆ ಭೋಜನ ಮೊದಲಾದವುಗಳಲ್ಲಿ ಮಾಡೋಕ್ಕಾಗೋದಿಲ್ಲ. ಸುಖ ಯಾರು ಉಂಟು ಮಾಡಿದ್ರು ಅದರಲ್ಲಿ? ನಾವು ಯಾರ ಪ್ರಯತ್ನದಿಂದ ಉಂಟಾಯಿತು? ನಮ್ಮ ಪ್ರಯತ್ನದಿಂದಲೇ, ನಮ್ಮಲ್ಲಿಯೇ ಉಂಟಾಯಿತು. ಅದನ್ನ ಇಲ್ಲಿ ಆದ್ದರಿಂದ ಸ್ವಪ್ರಯತ್ನ ಪ್ರಸೂತೆ ಅನ್ನೋದು ಸುಖಾದೇಯ ವಿಶೇಷಣ. ತಥಾ ಚ ಸುಖಾದಿಕಂ ಪ್ರತಿ ಆತ್ಮನಃ ಏವ ಉಪಾದಾನತ್ವಂ ನಿಮಿತ್ತತ್ವಂ ಚ ಏಕಸ್ಯೈವ ಭವತಿ ಇತಿ ನ ವಿರೋಧಃ. ಇಲ್ಲೇನು ವಿರೋಧವಿಲ್ಲ. ನದು ಇದಂತು ಜೀವಸ್ಯ ಪರಮಾತ್ಮನಃ ಸೃಷ್ಟತ್ವಸ್ಯ ಸಂಕಲ್ಪ ಮಾತ್ರಾಧೀನತ್ವೇನ ಪ್ರಯತ್ನ ಅಧೀನತ್ವ ಅಭಾವಾತ್ ಈಶ್ವರಸ್ಯ ಕಥಂ ಉಭಯ ಸಂಭವ. ಇದಕ್ಕೆ ಅವರು ಮಾಡುವ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಪರಮಾತ್ಮ ಏನು ಪ್ರಯತ್ನನೇ ಮಾಡೋದಿಲ್ಲ, ಬರೀ ಸಂಕಲ್ಪ ಮಾಡ್ತಾನೆ ಅಷ್ಟೇ. ಇಚ್ಛೆ ಪಟ್ಟರೆ ಸಾಕು ಅವನು. ಅದೈಕ್ಷತ ತಾನೇ ಹೇಳಿರೋದು. ಈಕ್ಷಣ ಆದಮೇಲೆ ಪ್ರಯತ್ನ, ಒಂದು ಕಾರ್ಯ ಮಾಡಬೇಕಾದ್ರೆ ಜ್ಞಾನ, ಚಿಕೀರ್ಷ, ಪ್ರಯತ್ನ ಮೂರು ಇರಬೇಕು. ಅವನ ಪ್ರಯತ್ನವೇ ಬೇಕಾಗಿಲ್ಲ, ಸಂಕಲ್ಪ ಮಾಡಿದ್ರೆ ಎಲ್ಲ ಸೃಷ್ಟಿ ಮಾಡಿಬಿಡ್ತಾನೆ. ಅವನಿಗೆ ಹೇಗೆ ನಿಮಿತ್ತತ್ವ ಉಪಾದಾನತ್ವ ಎಲ್ಲ ಹೇಳ್ತೀರಾ ನೀವು ಅಂತ ಹೇಳಿದ್ರೆ, ಆ ಸೃಷ್ಟಿ ವಿಷಯ ಇದ್ಕೊಳ್ಳಿ, ಸಂಯೋಗದಲ್ಲಿ ಹೇಳಿ. ನೀವು ಒಪ್ಕೊಂಡಿರುವಂತಹ ಸರ್ವಮೂರ್ತ ದ್ರವ್ಯ ಸಂಯೋಗಿತ್ವ ಈಶ್ವರ ನೀವು ಒಪ್ಕೊಂಡಿದ್ದೀರಲ್ಲ, ಅದರಲ್ಲಿ ಹೇಗೆ ಉತ್ತರ ಕೊಡ್ತೀವಿ ಅಂತ ಪ್ರಶ್ನೆ ಮಾಡ್ತೀವಿ. ಈಶ್ವರೋಪಿ ಪರಮಾತ್ಮಾಪಿ ಮೂರ್ತೈ ಮೂರ್ತ ಪದಾರ್ಥೈ ಸಾಕಂ ನೈಯಾಯಿಕೈ ವಿಭುದ್ವಯ ಸಂಯೋಗ ಅನಂಗೀಕಾರಾತ್ ಮೂರ್ತೈ ಇತಿ ಉಕ್ತಂ. ಮೂರ್ತ ಪದಾರ್ಥಗಳೊಡನೆ ಅಂತ ಹೇಳಿದ್ರು. ಯಾಕೆಂದ್ರೆ ಎರಡು ವಿಭು ದ್ರವ್ಯಗಳಿಗೆ ಸಂಯೋಗವಿಲ್ಲ ಅಂತ ಹೇಳ್ತಾರೋ. ಎಲ್ಲ ಜೀವಾತ್ಮರು ವಿಭುಗಳೇ, ಪರಮಾತ್ಮನೂ ವಿಭುವೇ. ಪರಮಾತ್ಮನೂ ಜೀವಾತ್ಮರಿಗೂ ಸಂಯೋಗ ಅನ್ನೋದಿಲ್ಲ ಅವರ ಸಿದ್ಧಾಂತದಲ್ಲಿ. ಆದರೆ ಬೇರೆ ಮೂರ್ತ ಪದಾರ್ಥಗಳು, ಯಾಕೆಂದ್ರೆ ಜೀವಾತ್ಮ ಮೂರ್ತ ಪದಾರ್ಥನಲ್ಲ, ಅವನನ್ನು ನೋಡೋಕ್ಕಾಗೋದಿಲ್ಲ ನಾವು, ರೂಪವಿಲ್ಲ ಅವನಿಗೆ. ರೂಪವಿರೋ ಪದಾರ್ಥವೇ ಮೂರ್ತವಾದ ಪದಾರ್ಥ ಅಂತ ಹೆಸರು. ಘಟಾದಿಗಳೆಲ್ಲ ಮೂರ್ತ ಪದಾರ್ಥಗಳು. ಮೂರ್ತ ದ್ರವ್ಯಗಳೊಡನೆ ಈಶ್ವರನಿಗೆ ಸಂಯೋಗ ಉಂಟಾಗಬಹುದು. ಅಂದ ಆಕಾಶವು ಅಮೂರ್ತವಾದ್ದರಿಂದ ವಿಭು ಅಂತ ಒಪ್ಕೊಂಡಿದ್ದಾರೆ ಅವರು. ನಿತ್ಯ ವಿಭು ಮೊದಲಾದ್ದೆಲ್ಲ ಹೇಳ್ತಾರೆ ಆಕಾಶಕ್ಕೆ. ಯಾಕೆ ಅಂದರೆ ಅದಕ್ಕೆ ಸ್ಪರ್ಶವತ್ವ ಅನ್ನೋದಿಲ್ಲ. ಆಕಾಶಕ್ಕೆ ಸ್ಪರ್ಶವತ್ವ ಇರಬೇಕು ಮೂರ್ತ ದ್ರವ್ಯಕ್ಕೆ. ವಾಯುವಿಂದನೇ ಎಲ್ಲ ಮೂರ್ತ ದ್ರವ್ಯಗಳು ಆಗೋದು. ಆಕಾಶಾತ್ ವಾಯು ವಾಯುರಗ್ನಿ ಅಗ್ನಿರಾಪ ಹೇಳುವಾಗ ಆಕಾಶಕ್ಕೆ ಮೂರ್ತತ್ವ ಇಲ್ಲ, ಅದು ಅಮೂರ್ತ ದ್ರವ್ಯ. ಆದ್ದರಿಂದ ಇಲ್ಲಿ ಮೂರ್ತ ದ್ರವ್ಯಗಳೊಡನೆ ಘಟ ಮೊದಲಾದದ್ದು ಇದೆಲ್ಲ ಯಾವುದಕ್ಕೆ ಸ್ಪರ್ಶವತ್ವ ಇದೆಯೋ ಅದೆಲ್ಲ ಅಲ್ಲಿಂದ ಮುಂದೆನೇ ಮೂರ್ತತ್ವ ಅನ್ನೋದು ಉಂಟಾಗುತ್ತೆ. ಅದು ಒಪ್ಕೊಂಡಿದ್ದಾರೆ. ಅಲ್ಲಿ ಸಂಯೋಗವನ್ನು ಹೇಳ್ಬೋದು. ಎರಡು ವಿಭು ದ್ರವ್ಯಗಳಿಗೆ ಸಂಯೋಗ ಹೇಳಕ್ಕಾಗೋದಿಲ್ಲ ಅಂತ ನೈಯಾಯಿಕರು ಒಪ್ಕೊಂಡಿರುವಂತಹ ವಿಷಯ ಅದು. ಸಂಯೋಗಂ ಸ್ವಯಂಪಜನೆಯನ್ನು ಹೇಳಿದ್ರೆ, ಆ ಸಂಯೋಗ ಅಂತ ಹೇಳ್ತಾರಲ್ಲ, ಅವರು ಸಂಯೋಗ ಅಂತ ಹೇಳ್ತಾರೆ. ಇನ್ನೊಂದು ಸಮವಾಯ ಸಂಬಂಧ ಅಂತ ಹೇಳ್ತಾರೆ. ಸಮವಾಯ ಸಂಬಂಧ ಅಂತ ಹೇಳಿದ್ರೆ ನಿತ್ಯವಾದ ಸಂಬಂಧ. ಎರಡು ಅಯುತ ಸಿದ್ಧ ಪದಾರ್ಥಗಳಿಗೆ, ಜಾತಿ ಮತ್ತು ವ್ಯಕ್ತಿ. ಜಾತಿಗೂ ವ್ಯಕ್ತಿಗೂ ಇರುವ ಸಂಬಂಧ ಹೇಗೆ ಅಂದರೆ ಅದು ಸಮವಾಯ ಸಂಬಂಧ ಅಂತ ಹೇಳಿದ್ರು. ನಿತ್ಯವಾದ ಸಂಬಂಧ ಅದು. ಸಮವಾಯಸ್ತು ಏಕಏವ ಅಂತ ಹೇಳ್ತಾರೆ. ಒಂದೇ ಸಂಬಂಧ ಸಮವಾಯ ಅಂತ ಹೇಳಿದ್ರು. ಎಲ್ಲ ಅದರ ಸಮವಾಯ ನಿತ್ಯ ಅಂತ ಹೇಳಿದ್ರು. ನಿತ್ಯವಾದರೆ ಪದಾರ್ಥಗಳು ನಿತ್ಯವಾಗಿರ್ಬೇಕು. ಅವಾಗ ಘಟಕ್ಕೂ ಘಟದ ಜಾತಿಗೂ ಸಂಬಂಧ ಸಮವಾಯ ಸಂಬಂಧವಾದರೆ ಘಟ ನಷ್ಟವಾಗಿಬಿಟ್ರೆ ನಿತ್ಯವಾದ ಸಮವಾಯ ಹೋಗ್ಬಿಡುತ್ತಲ್ಲ. ಬೇರೆ ಎಲ್ಲೋ ಇರುತ್ತೆ ಅದು, ಬೇರೆ ಪದಾರ್ಥಗಳಲ್ಲಿ. ಹೀಗೆಲ್ಲ ವಾದ ಮಾಡ್ತಾರೆ, ಅನುಮಾನದಿಂದ ಊಹೆ ಮಾಡೋದು. ನಾವು ಹೇಳಿದ್ವಿ ಸಮವಾಯ ಸಂಬಂಧ ಅನ್ನೋದಿಲ್ಲ. ಬಾದರಾಯಣರೇ ತಳ್ಳಿ ಹಾಕ್ಬಿಟ್ರು ಸೂತ್ರಗಳಲ್ಲಿ. ಸಮವಾಯ ಸಂಬಂಧ ಒಪ್ಕೊಂಡಿರೋದ್ರಿಂದ ನಿಮ್ಮ ಸಿದ್ಧಾಂತ ವೇದಾಂತಿಗಳಿಗೆ ಅಂಗೀಕಾರಾರ್ಹವಲ್ಲ ಅನ್ನೋದನ್ನ ಬಾದರಾಯಣ ಬ್ರಹ್ಮಸೂತ್ರದಲ್ಲಿ ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ದಾರೆ. ಆದ್ದರಿಂದ ನಮಗೆ ಹೇಳುವಾಗ ಜಾತಿಗೂ ವ್ಯಕ್ತಿ ಅಯುತ ಸಿದ್ಧವಾದದ್ದು ಅಂದರೆ ಬೇರೆಯಾಗಿ ಮಾಡೋಕ್ಕಾಗದೇ ಇರೋದು ಅಪೃಥಕ್ ಸಿದ್ಧ ಸಂಬಂಧ ಸ್ವರೂಪದಲ್ಲಿಯೇ ಇದೆ ಅಂತ ಹೇಳ್ತೀವಿ ನಾವು. ಅದು ಹೊಸದಾದ ಬೇರೆ ಒಂದು ಪದಾರ್ಥ ಇಲ್ಲ ಸಂಬಂಧ ಅಂತ ಹೇಳೋದು. ಅಪೃಥಕ್ ಸಿದ್ಧ ಸಂಬಂಧ ಅಂತ ಒಪ್ಕೊಂಡಿದ್ದೀವಿ. ಈಶ್ವರನಿಗೂ ಚೇತನಾಚೇತನಗಳಿಗೂ ಅಪೃಥಕ್ ಸಿದ್ಧ ಸಂಬಂಧವಿದೆ. ಇಲ್ಲಿ ಜೀವಾತ್ಮನಿಗೂ, ನಮ್ಮ ದೇಹದಲ್ಲಿರುವ ಜೀವಾತ್ಮನಿಗೂ ದೇಹಕ್ಕೂ ಏನು ವಿಧವಾದ ಸಂಬಂಧ ಅಲ್ಲಿ ಅಂದರೆ ಸಂಯೋಗ ಹೇಳಕ್ಕಾಗೋದಿಲ್ಲ. ಯಾಕೆ ಅಂದರೆ ಇದು ಅಮೂರ್ತ ದ್ರವ್ಯ, ಒಂದು ಮೂರ್ತ ದ್ರವ್ಯ. ಆದ್ದರಿಂದ ಇಲ್ಲಿ
ಅಪೃಥಕ್ ಸಿದ್ಧ ಸಂಬಂಧ ಅಂತ ಹೇಳ್ತೀವಿ ನಾವು. ಬೇರೆ ಮಾಡೋಕ್ಕಾಗದೇ ಇರೋ ಹಾಗಿರುವಂಥ ಸಂಬಂಧ, ಅದರ ಸ್ವರೂಪದಲ್ಲಿಯೇ ಆಗಿದೆ ಅದು ಅನ್ನೋದನ್ನ ನಾವು ಒಪ್ಕೊಳ್ತೀವಿ. ಇನ್ನೊಂದು ಸಂಬಂಧ ಸಂಯೋಗ ಸಂಬಂಧ, ಬೇರ್ಪಡಿಸೋಕ್ಕೆ ಸಾಧ್ಯ ಅದನ್ನ. ಅದರಲ್ಲಿ ಈಶ್ವರನಿಗೆ ಸರ್ವಮೂರ್ತ ದ್ರವ್ಯ ಸಂಯೋಗಿತ್ವ ಅನ್ನೋದನ್ನ ಒಪ್ಕೊಳ್ತಾರೆ. ಎಲ್ಲ ಮೂರ್ತ ಪದಾರ್ಥಗಳೊಡನೆ ಅವನಿಗೆ ಸಂಯೋಗವಿದೆ, ವಿಭು ದ್ರವ್ಯ ಅವನು. ಆ ಒಪ್ಕೊಂಡಿದ್ದಾಗ ಆ ಸಂಯೋಗ ಅನ್ನೋ ಸಂಬಂಧವನ್ನ ತಾನೇ ಉಂಟು ಮಾಡ್ತಾನೆ, ತನ್ನಲ್ಲಿಯೇ ಉಂಟು ಮಾಡಿಕೊಳ್ತಾನೆ. ಸ್ವಯಮೇವ ಸ್ವಸಂಕಲ್ಪೇನ ಉತ್ಪಾದೆಯನ್ನು ಏವಂ ಏಕಸ್ಮಿನ್ನೇವ ಕಾರ್ಯೇ ಉಪಾದಾನ ನಿಮಿತ್ತಂಚ ಇಷ್ಟ ತೇಷಾಮಪಿ ಸಮ್ಮತಃ. ಇದು ಅವರು ಒಪ್ಕೊಂಡಿರುವಂಥದ್ದು. ಘಟಾಧಿಕಾರ್ಯಂ ಯದಾ ನೂತನತೆಯ ಉತ್ಪದ್ಯತೆ ತದಾ ತೇನ ಘಟೇನ ಸಹ ಈಶ್ವರಸ್ಯ ಸಂಯೋಗ ಅನಿವಾರ್ಯ. ಯಾಕೆ ಅಂದರೆ ಈಶ್ವರಸ್ಯ ವಿಭುತ್ವಾತ್ ಸರ್ವಮೂರ್ತ ದ್ರವ್ಯ ಸಂಯೋಗಸ್ಯೈವ ವಿಭುತ್ವಾತ್. ವಿಭು ಅಂದರೆ ಏನು ಅಂದರೆ ಸರ್ವಮೂರ್ತ ದ್ರವ್ಯ ಸಂಯೋಗಿತ್ವವೇ ವಿಭು ಲಕ್ಷಣ. ವಿಭು ಅಂತ ಹೇಳಿದ್ರೆ ಏನು ಅಂದರೆ ಎಲ್ಲ ಮೂರ್ತ ದ್ರವ್ಯಗಳಿಗೂ ಸಂಯೋಗ ಸಂಬಂಧ ಯಾರಿಗಿದೆಯೋ ಅವನು ವಿಭು ದ್ರವ್ಯ. ಆದ್ದರಿಂದ ತತ್ರ ಈಶ್ವರಸ್ಯ ಸಂಯೋಗಂ ಪ್ರತಿ ಉಪಾದಾನತ್ವಮಪಿ ಅಸ್ತಿ. ಅವನೇ ಅದನ್ನು ತನ್ನಲ್ಲಿಯೇ ಉಂಟು ಮಾಡಿಕೊಳ್ತಾನೆ. ಏವಂ ಕಾರ್ಯಸಾಮಾನ್ಯಂ ಪ್ರತಿ ಈಶ್ವರಸ್ಯ ನಿಮಿತ್ತ ಕಾರಣತ್ವಮಪಿ ಅಸ್ತಿ ಇತಿ ನ ವಿರೋಧ. ಎಲ್ಲ ಕಾರ್ಯಸಾಮಾನ್ಯದಲ್ಲೂ ಈಶ್ವರನಿಗೆ ಒಂದು ನಿಮಿತ್ತ ಕಾರಣವೂ ಇದೆ. ಪರಮಾತ್ಮನಃ ಆನಂದಾದೇಹ ನಿತ್ಯತ್ವೇನ ಜನ್ಯತ್ವ ಅಭಾವಕ ಪರಿತ್ಯಜ್ಯ ಸಂಯೋಗ ಗ್ರಹಣಂ. ಅವನಿಗೆ ಆನಂದ ಮೊದಲಾದ ನಿತ್ಯವಾದ್ದರಿಂದ ಅವನ ಜ್ಞಾನ ನಿತ್ಯವಾದದ್ದು. ಪರಮಾತ್ಮನಿಗೆ ಅದು ಉಂಟಾಗೋದಿಲ್ಲ, ಜನ್ಯತ್ವ ಇಲ್ಲ ಅದಕ್ಕೆ. ಆದ್ದರಿಂದ ಇದು ಸಂಯೋಗ ಸಂಬಂಧ ಹೇಳುವಾಗ ಉತ್ಪತ್ತಿಯಾಗುವ ಪದಾರ್ಥಗಳೆಲ್ಲ ಅದರೊಡನೆ ವಿಭುವಾದ ಈಶ್ವರನಿಗೆ ಎಲ್ಲ ಉತ್ಪತ್ತಿಯಾಗುವ ಮೂರ್ತ ದ್ರವ್ಯಗಳೊಡನೆ ಸಂಬಂಧವನ್ನ ಈಶ್ವರನೇ ತನ್ನಲ್ಲಿ ತಾನೇ ಉಂಟು ಮಾಡಿಕೊಳ್ತಾನೆ. ಈ ಒಂದು ಸ್ಥಳದಲ್ಲಿ ನೈಯಾಯಿಕರು ಒಪ್ಪಿಕೊಂಡಿರುವಂತಹ ವಿಷಯದಲ್ಲಿ ಅಲ್ಲಿ ಉಪಾದಾನತ್ವವು ನಿಮಿತ್ತವು ಈಶ್ವರನಿಗೆ ಉಂಟಾಗುತ್ತೆ. ಹಾಗೆಯೇ ಜೀವಾತ್ಮನಿಗೂ ತನ್ನ ಸುಖ ದುಃಖಾದಿಗಳಲ್ಲಿ ನಿಮಿತ್ತವೂ ಉಪಾದಾನವೂ ಉಂಟಾಗುತ್ತೆ. ಆದ್ದರಿಂದ ಮೊದಲು ಒಂದು ವಿಷಯನ ಪರಿಹಾರ ಮಾಡೋದು ಏನು ಅಂದರೆ, ಒಂದೇ ಪದಾರ್ಥಕ್ಕೆ ನಿಮಿತ್ತ ಉಪಾದಾನ ಸಾಧ್ಯವಿಲ್ಲ ಅಂತ ನೀವು ಹೇಳಕ್ಕಾಗೋದಿಲ್ಲ ಅನ್ನೋದು ಸ್ಪಷ್ಟಪಡಿಸ್ತಾರೆ. ಮೊದಲು ನೈಯಾಯಿಕರೇ ಒಪ್ಕೊಂಡಿರುವ ಎರಡು ಸ್ಥಳಗಳಲ್ಲಿ ಅವರು ಒಪ್ಕೊಂಡಿರುವುದನ್ನು ತೋರಿಸಿ, ನೀವು ಹೀಗೆ ಒಪ್ಕೊಂಡಿರುವಾಗ ನಮ್ಮ ಮೇಲೆ ಹೇಗೆ ಆಕ್ಷೇಪ ಮಾಡ್ತೀರಾ ಅನ್ನೋದು ಅದು ಪ್ರತಿತರ್ಕ. ಅದು ಮಾಡಿದ್ರೆ ಅವರಿಗೆ ಏನು ಹೇಳಕ್ಕಾಗೋದಿಲ್ಲ. ಅದಾದ ಮೇಲೆ ಜೀವಸ್ಯ ಸುಖಾಧಿಕಂ ತದೀಯ ಧರ್ಮಭೂತ ಜ್ಞಾನಸ್ಯ ಅವಸ್ಥಾ ವಿಶೇಷ. ಧರ್ಮಭೂತ ಜ್ಞಾನಂತೂ ನಿತ್ಯಮೇವ ಏವಂಚ ಸ್ವಪ್ರಯತ್ನ ಪ್ರಸೂತೆ ಸುಖಾದೇಹೇ ಕಥಂ ವಿಶೇಷಣಂ. ಇದೆಲ್ಲ ಸ್ವಲ್ಪ ಅಧಿಕವಾಗಿ ವಿಚಾರ ಮಾಡ್ತಾರೆ ಇಲ್ಲಿ ಆಚಾರ್ಯರು. ಇಲ್ಲಿ ಬಹಳ ವಿಸ್ತಾರವಾಗಿ ವ್ಯಾಖ್ಯಾನ ಈ ಶ್ಲೋಕಕ್ಕೆ ಮುಂದಿನ ಶ್ಲೋಕಗಳೆಲ್ಲ ಅಭಿನ್ನ ನಿಮಿತ್ತೋಪಾದಾನ ವಿಷಯದಲ್ಲಿ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ. ಇದು ಹೇಳುವಾಗ ಅವ್ರು ಹೇಳೋದು ಧರ್ಮಭೂತ ಜ್ಞಾನ ಅನ್ನೋದು ಅದರ ಒಂದು ಅವಸ್ಥಾ ವಿಶೇಷ ಅಷ್ಟೇ, ಹೊಸದಾಗಿ ಉತ್ಪನ್ನವಾಗುವುದಿಲ್ಲ. ಸುಖಾದಿ ಎಲ್ಲ ಅದರ ಅವಸ್ಥಾ ವಿಶೇಷಗಳು. ಕಾರ್ಯವೇ ಅವಸ್ಥಾ ವಿಶೇಷ ಅಂತ ನಾವು ಹೇಳ್ತೀವಿ. ಕಾರ್ಯ ಅಂದರೆ ಅವಸ್ಥಾಂತರಾಪತಿ. ಧರ್ಮಭೂತ ಜ್ಞಾನ ನಿತ್ಯವಾದದ್ದು, ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದ್ದರಿಂದ ಅದು ಪೂರ್ಣವಾಗಿ ನಾಶ ಆಗೋದಿಲ್ಲ. ಸುಷುಪ್ತಿಯಲ್ಲಿಯೂ ಇದ್ದೇ ಇರುತ್ತೆ ಧರ್ಮಭೂತ ಜ್ಞಾನ. ಮತ್ತೆ ಯಾಕೆ ನಮಗೇನು ತಿಳಿಯೋದಿಲ್ಲ ಅಂದರೆ, ತಿಳಿಯೋದಕ್ಕೆ ವಿಷಯಗಳಿರೋದಿಲ್ಲ. ಅಲ್ಲಿ ವಿಷಯವಿದ್ದರೆ ವಿಷಯವನ್ನು ಪ್ರಕಾಶಪಡಿಸುತ್ತೆ. ಧರ್ಮಭೂತ ಜ್ಞಾನವು ತನ್ನ ಆಶ್ರಯಕ್ಕೆ ವಿಷಯಗಳನ್ನು ವಿಷಯ ಇರುವ ಸಮಯದಲ್ಲಿ ಪ್ರಕಾಶಪಡಿಸುತ್ತೆ. ಅದುವೇ ಧರ್ಮಭೂತ ಜ್ಞಾನದ ಲಕ್ಷಣ. ವಿಷಯ ಇದ್ದರೆ ಪ್ರಕಾಶಪಡಿಸುತ್ತೆ, ತನ್ನ ಆಶ್ರಯಕ್ಕೆ ಮಾತ್ರವೇ. ಆ ಜೀವಾತ್ಮನಿಗೆ ನಮ್ಮ ಧರ್ಮಭೂತ ಜ್ಞಾನ ಇನ್ನೊಬ್ಬರಿಗೆ ಜ್ಞಾನ ಉಂಟು ಮಾಡೋದಿಲ್ಲ. ನನ್ನ ಧರ್ಮಭೂತ ಜ್ಞಾನ ನನಗೆ ಪ್ರಕಾಶಪಡಿಸುತ್ತೆ, ಇನ್ನೊಬ್ಬರ ಧರ್ಮಭೂತ ಜ್ಞಾನ ಅವರಿಗೆ ವಿಷಯಗಳನ್ನು ಪ್ರಕಾಶಪಡಿಸುತ್ತೆ. ವಿಷಯಗಳೇ ಇಲ್ಲದೆ ಹೋದರೆ ಪ್ರಕಾಶಪಡಿಸೋದಿಲ್ಲ ಅಷ್ಟೇ. ಸುಷುಪ್ತಿಯಲ್ಲಿ ಏನು ವಿಷಯ ಇರೋದಿಲ್ಲ ಪ್ರಕಾಶಪಡಿಸೋಕ್ಕೆ. ಯಾಕೆ ಅಂದರೆ ಜೀವಾತ್ಮನು ಪರಮಾತ್ಮನೊಡನೆ ಏಕೀಭಾವದಿಂದ ಇರ್ತಾನವನು ಅಲ್ಲಿ. ಆದರೆ ಆ ರೀತಿ ನಮಗೆ ಶ್ರುತಿಯಿಂದಲೇ ತಿಳಿದು ಬರುತ್ತೆ. ಅತೀಂದ್ರಿಯವಾದ ವಿಷಯ ನಾವು ಊಹೆ ಮಾಡೋಕ್ಕೆ ಆಗೋದಿಲ್ಲ. ಆದ್ದರಿಂದ ಇದೆಲ್ಲ ಅದು ಸ್ವಲ್ಪ ಅಧಿಕವಾಗಿ ವಿಶೇಷ ಮಾಡ್ತಾರೆ. ಸುಖ ಮೊದಲಾದವುಗಳು ತನ್ನ ಪ್ರಯತ್ನದಿಂದ ಉಂಟಾಗಿರೋದು ಅಂತ ಹೇಗೆ ಹೇಳಕ್ಕೆ ಸಾಧ್ಯ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಅವಸ್ಥಾ ವಿಶೇಷವು ಏವ ಜೀವಧರ್ಮಭೂತ ಜ್ಞಾನಸ್ಯ ಉತ್ಪತ್ತಿ ವಿನಾಶವಿತಿ ವಾಚ್ಯಂ. ನಾವು ಹೇಳೋದು ಅದೇ, ಅವಸ್ಥಾ ವಿಶೇಷ ಸಂಕೋಚ ವಿಕಾಸಗಳೇ ಅಲ್ಲಿ ಜೀವನ ಧರ್ಮಭೂತ ಜ್ಞಾನಕ್ಕೆ. ಜ್ಞಾನ ಉಂಟಾಯಿತು, ಜ್ಞಾನದಲ್ಲಿ ಉತ್ಪತ್ತಿ ವಿನಾಶ ಒಪ್ಕೊಳ್ತೀವಿ ನಾವು. ಜ್ಞಾನ ಹೊಸದಾಗಿ ಬರುತ್ತೆ ನಮಗೆ,
ಜ್ಞಾನವು ಇರೋ ಜ್ಞಾನವು ಮರೆತು ಹೋಗುತ್ತೆ, ನಾಶವಾಗುತ್ತೆ, ಹೊಸದು ಉಂಟಾಗುತ್ತೆ. ಇದಕ್ಕೇನು ಅರ್ಥ ಅಂತ ಹೇಳಿದ್ರೆ, ಧರ್ಮಭೂತ ಜ್ಞಾನದಲ್ಲಿ ವಿಕಾಸ ಸಂಕೋಚ ಆಗುವುದೇ ಅದಕ್ಕೆ ಅರ್ಥ. ಆ ರೀತಿ ನಮ್ಮ ಧರ್ಮಭೂತ ಜ್ಞಾನ ವಿಕಾಸವಾದರೆ ಹೊಸದಾಗಿ ಜ್ಞಾನ ಬಂದಿದೆ ಅಂತ ಅರ್ಥ. ಜ್ಞಾನ ಮರೆತು ಹೋದಾಗ ಅದು ಸಂಕುಚಿತವಾಗುತ್ತೆ, ಆ ವಿಷಯದಲ್ಲಿ ನಮಗೆ ಜ್ಞಾನ ಇರೋದಿಲ್ಲ. ಅಷ್ಟೇ ಹೊರತು ಧರ್ಮಭೂತ ಜ್ಞಾನವೇ ಹೊಸದಾಗಿ, ಅದರಲ್ಲಿ ಅದು ನಿತ್ಯವಾದ ಪದಾರ್ಥ. ಧರ್ಮಭೂತ ಜ್ಞಾನ ಅನ್ನೋದು ಧರ್ಮವಾಗಿದೆ ಜೀವಾತ್ಮನಿಗೆ ನಿತ್ಯವಾಗಿ. ಆದ್ದರಿಂದ ಅವನಿಗೆ ಸಂಕೋಚ ವಿಕಾಸ ರೂಪವಾದ ಅವಸ್ಥೆಗಳು ಉಂಟಾಗುತ್ತೆ ಧರ್ಮಭೂತ ಜ್ಞಾನದಲ್ಲಿ. ಅಷ್ಟೇ, ಇದುವೇ ಉತ್ಪತ್ತಿ ವಿನಾಶ ಅಂತ ಹೇಳುವಂಥದ್ದು. ಅವ್ರು ಹೇಳ್ತಾರೆ, ಹಾಗೆ ನೀವು ಹೇಳಕ್ಕಾಗೋದಿಲ್ಲ. ಯಾಕೆ ಅಂದರೆ ಏವಮಪಿ ತದ್ಧರ್ಮಭೂತಸ್ಯ ಸ್ವರೂಪತಃ ನಿತ್ಯತ್ವ ಅಂಗೀಕಾರೇಣ ಉತ್ಪತ್ತಿ ವಿನಾಶ ವ್ಯವಹಾರಸ್ಯ ಗೌಣತ್ವ ಅವಶ್ಯಂ ಭಾವಾತ್. ಉತ್ಪತ್ತಿ ವಿನಾಶ ಎಲ್ಲ ಸೆಕೆಂಡ್ರಿ ಸೆನ್ಸ್ ಕೊಡಬೇಕಾವಾಗ ನೀವು ಸ್ವರೂಪದಲ್ಲಿ ನಿತ್ಯ ಅಂತ ಒಪ್ಕೊಂಡಿರೋದ್ರಿಂದ ಉತ್ಪತ್ತಿ ವಿನಾಶ ಅನ್ನುವ ವ್ಯವಹಾರ ಜ್ಞಾನ ಉಂಟಾಗುತ್ತೆ, ನಾಶವಾಗುತ್ತೆ, ಇದೆಲ್ಲ ಸೆಕೆಂಡ್ರಿ ಸೆನ್ಸಲ್ಲಿ ಹೇಳಬೇಕು, ಗೌಣವಾಗಿ ಹೇಳಬೇಕಾಗುತ್ತೆ. ಯದಿಚ ಕಾಲದೇಶ ವಿಷಯಾದೈ ವೇದ ವಿಶಿಷ್ಟ ರೂಪೇಣ ಉತ್ಪತ್ತಿ ವಿನಾಶವು ಸಮರ್ಥ್ಯತ ಈಶ್ವರ ಜ್ಞಾನಾದಿರಿಪಿ ತಾದೃಶ ವ್ಯವಹಾರ ಅವಶ್ಯಕ. ಜೀವನಿಗೆ ಈ ರೀತಿ ಹೇಳಿದ್ರೆ ಕಾಲ ದೇಶ ವಿಶೇಷ ಮೊದಲಾದವುಗಳಿಂದ ಉತ್ಪತ್ತಿ ವಿನಾಶಗಳನ್ನು ಹೇಳ್ತೀವಿ ಅಂತ ಹೇಳಿದ್ರೆ ಈಶ್ವರನಿಗೂ ಹಾಗೆ ಹೇಳಬೇಕಾವಾಗ ಇದೆಲ್ಲ ಅವರು ಹೇಳ್ತಾರೆ. ಸ್ವಭಕ್ತಸ್ಯ ದುಃಖಂ ದೃಷ್ಟ ಭಗವಾನಪಿ ಅನುತಪತಿ. ಪರಮಾತ್ಮನಿಗೂ ಸುಖ ದುಃಖಗಳಿದೆಯಲ್ಲ. ಯಾಕೆ ಅಂದರೆ ತನ್ನ ಭಕ್ತನಿಗೆ ಕಷ್ಟವಾದರೆ ಅವನಿಗೂ ಕಷ್ಟವಾಗತ್ತಂತೆ, ಬಹಳ ದುಃಖವಾಗತ್ತಂತೆ. ರಾಮನ ವಿಷಯದಲ್ಲಿ ಹೇಳುವಾಗ ವ್ಯಸನೇಶು ಮನುಷ್ಯಾಣಾಂ ಭುಜಂ ಭವತಿ ದುಃಖಿತ. ಮನುಷ್ಯರ ಲೋಕದಲ್ಲಿ ಶ್ರೀರಾಮನಿಗೆ ಇನ್ನೊಬ್ಬರ ವ್ಯಸನ ನೋಡಿದ್ರೆ ಅವನಿಗೆ ತಕ್ಷಣ ಬಹಳ ದುಃಖ ಆಗ್ಬಿಡೋದಂತೆ ಅವನಿಗೆ ಅಂತ ಹೇಳಲ್ಪಟ್ಟಿದೆ. ಆದ್ದರಿಂದ ಅವನಿಗೂ ಸುಖ ದುಃಖ ಎಲ್ಲ ಇದೆ. ನಚ ತದ್ವಚನಂ ಅನ್ಯಥಾ ವ್ಯಾಖ್ಯಾತಂ ಪೂರ್ವಂ ಭವತ ಏವ ಇತಿ ವಾಚ್ಯಂ. ಎಲ್ಲ ಈ ರೀತಿ ಇದೆಲ್ಲ ಆಕ್ಷೇಪಗಳು, ಸಾಮಾನ್ಯವಾಗಿ ತರ್ಕ ಪ್ರತಿತರ್ಕಗಳು. ಜೀವ ದುಃಖ ಜಾತೀಯಂ ದುಃಖಂ ಪರಮಾತ್ಮನಃ ನಾಸ್ತಿ ಅದು ದಯಾಖ್ಯ ಗುಣ ಏವ ನಿರಾಕಾರಿ. ದಯೆ ಇಲ್ಲ ಅಂತ ಅರ್ಥವಲ್ಲ, ಅವನಿಗೆ ದುಃಖ ಅಂತ ಹೇಳಿರೋದು ಅವನ ಒಂದು ಗುಣವನ್ನೇ ತೋರಿಸುತ್ತೆ, ಅದು ಕೂಡ ಅಷ್ಟೇ ಹೊರತು ಅವನಿಗೆ ದುಃಖವಾಗುತ್ತೆ ಅಂತ ಅರ್ಥವಲ್ಲ. ಏತಾದೃಶ ದಯಾಯ ನೂತನ ದಯಾಯ ಉತ್ಪತ್ತಿಯ ವಿಶಿಷ್ಟವೇಷಗಳನ್ನು ಉತ್ಪತ್ತಿಯಾದಿಕಂ ಪರಮಾತ್ಮ ಗುಣಾನಪಿ ಅವಶ್ಯಕಂ. ಎಲ್ಲ ಅವನಿಗೂ ಕೂಡ ಒಂದು ವಿಶಿಷ್ಟ ವೇಷದಲ್ಲಿ ಹೇಳಬಹುದು, ಅವನಿಗೂ ದುಃಖ ಉಂಟಾಗುತ್ತೆ. ಈಗ ಸಂಕಲ್ಪ, ಯಾವಾಗಲೂ ಸಂಕಲ್ಪ ಮಾಡ್ತಾ ಇರೋದಿಲ್ಲ ಸೃಷ್ಟಿ ಮಾಡ್ತೀನಿ ಅಂತ. ಯಾವಾಗ ಸೃಷ್ಟಿ ಆಗಬೇಕು ಆ ಕಾಲದಲ್ಲಿ ಸಂಕಲ್ಪ ಮಾಡ್ತಾನೆ ಅಷ್ಟೇ. ಆ ಜ್ಞಾನ ಆವಾಗ ಮೊದಲು ಇರಲಿಲ್ವಲ್ಲ, ಆವಾಗ ಉಂಟಾಗುತ್ತೆ ಸಂಕಲ್ಪ ಮಾಡೋದು ಅವನಿಗೆ. ಅದೆಲ್ಲ ಇದೆಯಲ್ಲ, ಸಂಕಲ್ಪ, ಸೃಷ್ಟಿ, ಸಂಹಾರ ಮಾಡೋದು, ಇದೆಲ್ಲ ಆಯಾ ಕಾಲದಲ್ಲಿ ಮಾತ್ರವೇ ಆಗುತ್ತೆ, ಯಾವಾಗಲೂ ನಿತ್ಯವಾಗಿರೋದಿಲ್ಲ. ಇದೆಲ್ಲ ಬರ್ತೇ ಹೋಗುತ್ತೆ ಆಯಾ ಕಾಲಕ್ಕೆ. ಇದೆಲ್ಲ ಈಶ್ವರನ ವಿಷಯದಲ್ಲೂ ಒಪ್ಕೊಳ್ತೀವಿ ನಾವು, ಅದರಲ್ಲೇನು ವಿರೋಧ ಇಲ್ಲ ಅಂತ ಹೇಳ್ತೀವಿ. ಉತ್ಸವೇಶು ಸರ್ವೇಶು ಪಿತೇ ಪರಿತುಷ್ಯತಿ. ಸಂತೋಷ ಉಂಟಾಗುತ್ತೆ ಅವನಿಗೆ ಅಂತ ಉತ್ಪತ್ತಿ ಅವಶ್ಯಕಿ ವಿಶೇಷ. ಅದರಲ್ಲೇನು ಇದೆಲ್ಲ ವಿಶೇಷವಿಲ್ಲ. ಶಾಸ್ತ್ರ ಚರ್ಚಾ ಅತ್ರ ಕುರ್ಮಃ. ಶಾಸ್ತ್ರ ಎಲ್ಲ ಇಲ್ಲಿ ವಿಚಾರ ಮಾಡ್ತಾರೆ. ಪರಬ್ರಹ್ಮಣೋಪಿ ನಿಗ್ರಹ ಅನುಗ್ರಹ ಸಂಕಲ್ಪನ ಉತ್ಪತ್ತಿ ವಿನಾಶ ಅವಶ್ಯಕವು. ಇದೇ ರೀತಿಯ ನಿಗ್ರಹ ಅನುಗ್ರಹ ಸಂಕಲ್ಪಗಳು. ಒಬ್ಬ ಒಂದು ಶಾಸ್ತ್ರೀಯವಾದ ಕರ್ಮ ಮಾಡಿದ್ರೆ ಅವನಿಗೆ ಅನುಗ್ರಹ ಮಾಡುವ ಸಂಕಲ್ಪ ಆವಾಗ ತಾನೇ ಮಾಡ್ತಾನೆ ಅವನು, ಅದಕ್ಕೆ ಮೊದಲೇ ಮಾಡಿ ಇಟ್ಕೊಂಡಿರೋದಿಲ್ಲ. ಅವನು ವಿರೋಧ ಮಾಡಿದ್ರೆ ನಿಗ್ರಹ ಮಾಡ್ತಾನೆ. ಇದೆಲ್ಲ ಉತ್ಪತ್ತಿ ವಿನಾಶಗಳು ಇರಬಹುದು. ವಾಪಸ್ ತೆಗೆದುಕೊಂಡ್ಬಿಡ್ತಾನೆ ಸಂಕಲ್ಪವನ್ನೆಲ್ಲ. ಅವನು ಹಿಂದೆ ಮಾಡಿದ ಸಂಕಲ್ಪವೆಲ್ಲ ನಾಶವಾಗ್ಬಿಡುತ್ತೆ ಒಂದು ಕ್ಷಣದಲ್ಲಿ ಪ್ರಪತ್ತಿ ಮಾಡಿದ್ರೆ. ಇದೆಲ್ಲ ಈಶ್ವರನಿಗೆ ಒಪ್ಕೊಳ್ಬೇಕು. ಅದೆಲ್ಲ ವಿಶಿಷ್ಟ ರೂಪೇಣ ಉತ್ಪತ್ತಿ ವಿನಾಶವು ಪರಮಾತ್ಮದ ರೂಪದ ಜ್ಞಾನಸ್ಯಾಪಿ ವರ್ತತೆ ಇತಿ ಕೋ ವಿಶೇಷ. ಏವಂ ಸತಿ ಸಂಯೋಗ ಪರ್ಯಂತ ಕ್ಲೇಶ ಕುತಃ ಇತಿ. ಸಂಯೋಗಕ್ಕೂ ಮಾತ್ರ ಯಾಕೆ ಈ ರೀತಿ ನೀವು ನಮಗೆ ವಿರೋಧ ಹೇಳ್ತೀರಾ? ನೀವು ಪರಮಾತ್ಮನಿಗೂ ಜ್ಞಾನ ಉತ್ಪತ್ತಿ ವಿನಾಶ ಎಲ್ಲ ಇದೆ ಅಂತ ಹೇಳಬೇಕಲ್ಲ ಅಂತ ಹೇಳಿದ್ರೆ ಅದಕ್ಕೆಲ್ಲ ಹೇಳ್ತಾರೆ. ಧರ್ಮಭೂತ ಜ್ಞಾನಸ್ಯ ಸುಷುಪ್ತಿ ಮರಣಾದಿಷು ಅಸತ್ಕಲ್ಪತ್ವ ಅಂಗೀಕಾರ ಅನಂತರಂ ನೂತನೆಯ ವಿಷಯಿಣ ಜ್ಞಾನಸ್ಯ ವಿಕಾಸಾಚ ಜೀವಧರ್ಮಭೂತ ಜ್ಞಾನ ನಿತ್ಯತ್ವಸ್ಯ ಶಾಸ್ತ್ರೈಕ ಗಮ್ಯತ್ವಾತ್ ತಸ್ಯ ಉತ್ಪತ್ತಿ ವಿನಾಶವು ಲೋಕತಃ ಸಿದ್ಧವು. ಜೀವನಿಗೆ ಧರ್ಮಭೂತ ಜ್ಞಾನವು
ನಿತ್ಯವಾಗಿದೆ ಅನ್ನೋದು ಹೇಗೆ ತಿಳಿಯುತ್ತೆ ಅನ್ನೋದು ಸುಷುಪ್ತಿಯಲ್ಲಿ ತಿಳಿಯುತ್ತೆ ಸ್ಪಷ್ಟವಾಗಿ ನಮಗೆ. ಲೋಕದಲ್ಲಿಯೂ ಕಂಡುಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಎದ್ದ ಮೇಲೆ ಹೇಳ್ತಾನವನು ಸುಖಂ ಅಹಂ ಅಸ್ವಾಪ್ಸಂ ಅಂತ ಹೇಳ್ತಾನವನು. ಸುಖವಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತಾನೆ. ಅವನ ಸ್ವಪ್ನಾದಿಗಳೆಲ್ಲ ಜ್ಞಾನಗಳು ಅವನಿಗೆ ಇರುತ್ತೆ. ಆಮೇಲೂ ಕೂಡ ಅದೆಲ್ಲ ಏನು ತಿಳಿಸುತ್ತೆ ಅಂತೆ, ಸುಖಂ ಅಹಂ ಅಹಂ ಅನ್ನೋದು ಅಲ್ಲಿಯೂ ಇತ್ತು ಅವನಿಗೆ. ನಾನೇ ಆವಾಗಲೂ ಇದ್ದೆ, ನಾನೇ ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ಹೇಳುವಾಗ ನಾನು ಅನ್ನುವ ಜ್ಞಾನ ಇತ್ತೋ ಇಲ್ವೋ ಅವನಿಗೆ? ಅಲ್ಲಿಯೂ ಅವನಿಗಿತ್ತು. ಚೆನ್ನಾಗಿ ನಿದ್ದೆ ಮಾಡಿದೆ ಅನ್ನೋದು ಆಮೇಲೆ ತಿಳಿಯುತ್ತೆ. ಆ ಕಾಲದಲ್ಲಿ ಬೇರೆ ವಿಷಯಗಳು ಇರಲಿಲ್ಲ ಅವನಿಗೆ. ಆದರೆ ಅವನ ಧರ್ಮಭೂತ ಜ್ಞಾನ ಇಲ್ಲ ಅಂತ ಹೇಳೋದಕ್ಕೆ ಪ್ರಮಾಣವಿಲ್ಲ ಆ ಕಾಲದಲ್ಲಿ. ಅಥವಾ ಶಾಸ್ತ್ರದಿಂದ ಸ್ಪಷ್ಟವಾಗಿ ತಿಳಿಯುತ್ತೆ ಅದು. ಪರಮಾತ್ಮನಿಗೆ ಸರ್ವಂ ಶಾಸ್ತ್ರೈಷ ಗಮ್ಯಂ ಅತ್ಯಂತ ವೈಲಕ್ಷಣ್ಯ ಸತ್ವಾತ್. ಪರಮಾತ್ಮನ ವಿಷಯದಲ್ಲಾದರೂ ಅದು ಕೂಡ ತಿಳಿಯೋದಿಲ್ಲ. ಜೀವಾತ್ಮ ಪರಮಾತ್ಮನೊಡನೆ ಹೋಗಿ ಸೇರಿದ ಅಂತ ಹೇಗೆ ತಿಳಿಯುತ್ತೆ? ಯಾರಿಗೂ ತಿಳಿಯೋದಿಲ್ಲ ಅವನಿಗೆ. ಪ್ರತಿದಿನವೂ ಹೋಗಿ ಸೇರ್ತಾ ಇದ್ರು ಕೂಡ ಅವನು ಯಾವುದನ್ನು ತಿಳಿಯೋದಿಲ್ಲ. ಜೀವಾತ್ಮನ ಸುಷುಪ್ತಿಯಲ್ಲಿ ಹೋಗಿ ಪರಮಾತ್ಮನನ್ನು ಸೇರ್ತಾ ಇರ್ತಾನೆ, ಪ್ರತಿದಿನವೂ ಹೋಗಿ ಸೇರ್ತಾನೆ. ಹೇಗೆ ಅಂದರೆ ಯಥಾ ಕ್ಷೇತ್ರಜ್ಞ, ಕ್ಷೇತ್ರ ಯಾರು ಕ್ಷೇತ್ರ ಜ್ಞಾನವಿಲ್ಲದೆ ಅಕ್ಷೇತ್ರಜ್ಞ ನಿಹಿತಂ ನ ಜಾನಂತಿ ಉಪರಿ ಸಂಚರಂತೋಪಿ ನ ಜಾನಂತಿ. ಯಥಾ ಕ್ಷೇತ್ರಜ್ಞ ನಿಹಿತಂ ನಿಧಿಂ ಉಪರಿ ಸಂಚರಂತೋಪಿ ನ ಜಾನಂತಿ. ಕೆಳಗಡೆ ನಿಧಿ ಇರುತ್ತೆ ಭೂಮಿಯ ಕೆಳಗಡೆ, ಅದರ ಜ್ಞಾನ ಇಲ್ಲದೆ ಅವರವರು ಮೇಲೆ ಓಡಾಡ್ತಾನೆ ಇರ್ತಾರೆ ಪ್ರತಿದಿನಾನು, ಆದರೆ ತಿಳಿಯೋದಿಲ್ಲ. ಹಾಗೆಯೇ ಏವಮೇವ ಇಮಾ ಸರ್ವಾ ಪ್ರಜಾ, ಎಲ್ಲರೂ ಕೂಡಿ ಪರಮಾತ್ಮನನ್ನು ದಿನವೂ ಹೋಗಿ ಸೇರ್ತಾ ಇದ್ರು ಕೂಡ ನ ವಿಂದಂತಿ. ಯಾಕೆ ಅಂದರೆ ಅನೃತೇನ ಪ್ರತ್ಯೂಢಾ, ಅವರಿಗೆ ಕರ್ಮ ಅನ್ನೋದು ಮುಚ್ಚಿಬಿಟ್ಟಿದೆ ಅವರನ್ನು. ಆದ್ದರಿಂದ ಅವರಿಗೆ ತಿಳಿದಿಲ್ಲ. ಪರಮಾತ್ಮನನ್ನು ಹೋಗಿ ಸೇರ್ತಾ ಇದ್ರು ಕೂಡ ಪರಮಾತ್ಮನ ಜ್ಞಾನವಿಲ್ಲ. ಭೂಮಿಯ ಜ್ಞಾನವಿಲ್ಲದವನು ಅದರ ಒಳಗಡೆ ಇರುವ ನಿಧಿಯನ್ನು ಹೇಗೆ ತಿಳಿದಿಲ್ವೋ ಅವರಿಗೆ ಹಾಗೆ ಇವನಿಗೆ ಕರ್ಮದಿಂದ ಮುಚ್ಚಿರೋದ್ರಿಂದ ಪರಮಾತ್ಮನ ಜ್ಞಾನವು ಮರೆಯಾಗಿಬಿಟ್ಟಿದೆ ಶ್ರುತಿ ತಿಳಿಸುತ್ತೆ. ಆದರೆ ಪರಮಾತ್ಮನಿಗೆ ಹೇಗೆ ನಮ್ಮ ಜೀವನ ವಿಷಯದಲ್ಲಿ ಇದೆಲ್ಲ ತಿಳಿಯೋದು ಕಷ್ಟ, ಪರಮಾತ್ಮನ ವಿಷಯದಲ್ಲಿ ಇನ್ನೂ ಕಷ್ಟ. ಹೇಗೆ ಹೋಗಿ ಸೇರ್ತಾನೆ, ಹೇಗೆ ಅಲ್ಲಿಂದ ಬರ್ತಾನೆ, ಎಲ್ಲಿ ಹೋಗಿ ಸೇರ್ತಾನೆ, ಎಲ್ಲಿಂದ ಎದ್ದು ಬರ್ತಾನೆ, ಇದೆಲ್ಲವೂ ಕೂಡ ತಿಳಿಯೋಕ್ಕೆ ಸಾಧ್ಯವಿಲ್ಲ. ಇದೆಲ್ಲ ಶಾಸ್ತ್ರೈಕ ಗಮ್ಯಂ. ಇದೆಲ್ಲ ಕೂಡ ಪರಮಾತ್ಮನಷ್ಟು ಸರ್ವಂ ಶಾಸ್ತ್ರೈಕ ಗಮ್ಯಂ. ಶಾಸ್ತ್ರದಿಂದಲೇ ತಿಳಿಬೇಕೆ ಹೊರತು ಅನುಮಾನದಿಂದ ಊಹೆ ಮಾಡೋಕ್ಕೆ ಆಗೋದಿಲ್ಲ. ತಸ್ಯಾಂಚಿದಪಿ ಅವಸ್ಥಾಯಾಮ್, ಯಾವ ಅವಸ್ಥೆಯಲ್ಲಿಯೂ ತದ್ಧರ್ಮಭೂತ ಜ್ಞಾನಸ್ಯ ಅಸತ್ಕಲ್ಪತ್ವ ಅಭಾವಾತ್, ಅದು ಎಂದಿಗೂ ಕೂಡ ಅಸತ್ತಾಗಿರೋದಿಲ್ಲ ಅವನ ಧರ್ಮಭೂತ ಜ್ಞಾನ. ಸದಾ ತದೀಯಂ ಜ್ಞಾನಂ ಸಂಕೋಚ ವಿಕಾಸ ರಹಿತಮೇವ, ಎಂದೆಂದಿಗೂ ಹಾಗೆಯೇ ಇರುತ್ತೆ ಏಕರೂಪವಾಗಿ. ವಿಷಯ ಸಂಬಂಧಸ್ತು ತಸ್ಯ ತದಾ ತದಾ ಆಗಂತುಕ. ವಿಷಯ ಸಂಬಂಧವೂ ಆಗಾಗ ಬರುತ್ತೆ ಹೋಗುತ್ತೆ. ಕೋಪ ಅನ್ನುವುದು ರಾಮಾಯಣದಲ್ಲಿ ಹೇಳ್ತಾರೆ, ಕೋಪಂ ಆಹಾರಯತೆ ತೀವ್ರಂ ಅಂತ ಹೇಳಿ ಬರೆಸ್ಕೊಂಡಂತೆ ಅವನಿಗೆ ಕೋಪ ಅನ್ನೋದಿಲ್ಲ. ಕೋಪಂ ಆಹಾರಯತೆ, ಬರೆಸ್ಕೊಂಡ ಅವನು ಕಷ್ಟಪಟ್ಟು. ಯಾಕೆ ಅಂದರೆ ಹನುಮಂತನಿಗೆ ಅವನು ಗಾಯ ಮಾಡಿಬಿಟ್ಟ ಯುದ್ಧದಲ್ಲಿ, ಆದ್ದರಿಂದ ಅವನು ಕೋಪವನ್ನು ಕಷ್ಟಪಟ್ಟು ಬರೆಸ್ಕೊಂಡಂತೆ ಶ್ರೀರಾಮ ಅಂತ ಹೇಳ್ತಾರೆ. ಹಾಗೆ ಅದು ಕಸ್ಯ ಬಿಭ್ಯತಿ ದೇವಾಹ ಅಂತ ಹೇಳಿ ಅವನಿಗೆ ಕಸ್ಯ ಬಿಭ್ಯತಿ, ಯಾರ ಒಂದು ಕೋಪ ಅನ್ನುವಾಗ ಷಷ್ಠಿ ವಿಭಕ್ತಿ ಹೇಳುತ್ತೆ. ಕಸ್ಯ ಬಿಭ್ಯತಿ, ಯಾರ ಒಂದು ಕೋಪಕ್ಕೆ ಭಯಪಡ್ತಾರೆ. ಆ ಷಷ್ಠಿ ವಿಭಕ್ತಿ ಸಂಬಂಧ ಸಾಮಾನ್ಯವನ್ನು ತಿಳಿಸುತ್ತೆ. ಅಂದರೆ ಅದು ನಿತ್ಯವಾಗಿ ಇಲ್ಲ, ಅವನಿಗೆ ಬರೆಸ್ಕೊಳ್ತಾನೆ ಕಷ್ಟಪಟ್ಟು ಅಂತ ತಿಳಿಸುತ್ತೆ. ಅತಃ ತತ್ಪರಿತ್ಯಜ್ಯ ಲೋಕೈಕ ಯುಕ್ತಿ ಸಿದ್ಧಂ ತಾರ್ಕಿಕ ಸಮ್ಮತಂ ಸಂಯೋಗಮಾದಾಯ ಉಪಾದಾನಂ ಕೃತಮಿತಿ ಅವಗಂತವ್ಯಂ. ಇಲ್ಲಿ ಅದನ್ನೆಲ್ಲ ನಾವು ಶಾಸ್ತ್ರವನ್ನು ಇಲ್ಲಿ ಮುಂದೆ ತರಲಿಲ್ಲ ನಿಮಗೆ. ಶಾಸ್ತ್ರವನ್ನು ಇಟ್ಕೊಂಡು ವಾದ ಮಾಡ್ತಾ ಇಲ್ಲ. ನೀವು ಲೋಕದಲ್ಲಿ ಸಿದ್ಧವಾದಂತಹ ಅನುಮಾನದಿಂದ ನೀವು ಒಪ್ಪಿಕೊಂಡಿರುವಂತಹ ಸಂಯೋಗವನ್ನು ಇಟ್ಟುಕೊಂಡೆ ಇಲ್ಲಿ ನಾವು ಉಪಾದಾನವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ಹೊರತು ನಮಗೆ ಅನುಮಾನ ಪ್ರಮಾಣವಲ್ಲ, ಪ್ರಧಾನವಲ್ಲ. ಪರಮಾತ್ಮನಿಗೆ ಅಭಿನ್ನ ನಿಮಿತ್ತೋಪಾದಾನತ್ವ ಸಿದ್ಧ ಮಾಡೋಕ್ಕೆ ಅನುಮಾನ ಪ್ರಮಾಣ ಬೇಕಾಗಿಲ್ಲ. ಅದು ಯಾಕೆ ಅಂದರೆ ಅದು ಪ್ರಮಾಣವಾಗೋದಿಲ್ಲ, ಶಾಸ್ತ್ರವೇ ಪ್ರಮಾಣ. ಆದರೆ ಇಲ್ಲಿ ನಿಮ್ಮ ಅನುಮಾನವನ್ನು ತಳ್ಳಿ ಹಾಕೋದಕ್ಕೋಸ್ಕರ ಸಂಯೋಗವನ್ನು ಹೇಳ್ತಾ ಇದ್ದೀವಿ ಇಲ್ಲಿ ಅಷ್ಟೇ ಹೊರತು ನಮಗೆ ಅನುಮಾನ ಮುಖ್ಯವಾದ ಪ್ರಮಾಣವಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಶಾಸ್ತ್ರವನ್ನು ಬಿಟ್ಟು ಲೌಕಿಕ ಯುಕ್ತಿ ಸಿದ್ಧಂ, ಲೌಕಿಕವಾದ
ನ್ಯಾಯಗಳಿಂದ ಸಿದ್ಧವಾದ ತಾರ್ಕಿಕ ಸಮ್ಮತಂ, ತರ್ಕಶಾಸ್ತ್ರದಲ್ಲಿ ಒಪ್ಕೊಂಡಿರುವ ಸಂಯೋಗಮಾದಾಯ, ಸಂಯೋಗವನ್ನು ಇಟ್ಟುಕೊಂಡೇ ಉಪಾದಾನಂ ಕೃತಂ. ಈಶ್ವರನಿಗೆ ಉಪಾದಾನ, ಒಬ್ಬನೇ ಉಪಾದಾನ ಆಗೋದು ಸಾಧ್ಯ, ನಿಮಿತ್ತ ಉಪಾದಾನ ಅನ್ನೋದನ್ನ ಇಲ್ಲಿ ಸಾಧಿಸ್ತಾ ಇದ್ದೀವಿ ಅನ್ನೋದನ್ನ. ನನು ಏವಂ ಸಂಯೋಗಾದಿರೂಪಕಾರ್ಯೇ ಪರಮಾತ್ಮನಃ ನಿಮಿತ್ತ ಉಪಾದಾನತ್ವೇಪಿ ಸಂಯೋಗಸ್ಯ ಅದ್ರವ್ಯತ್ವೇನ ತತ್ಸಂಭವೇಪಿ ದ್ರವ್ಯರೂಪಜಾತ ಜಗನ್ನಿರೂಪಿತಂ ತತ್ಕಥಂ ಅಂತ ಇಲ್ಲಿ ಸಂಯೋಗವು, ಸಂಯೋಗ ಅನ್ನೋದು ಏನು ಅಂದರೆ ಅದ್ರವ್ಯ, ಆದ್ದರಿಂದ ಅದು ಸಾಧ್ಯ ಸರ್ವ ಅಂತ ಹೇಳುವಾಗ ಇಲ್ಲಿ ಹೇಳ್ತಾರೆ, ನಾವು ಹೇಳೋದು ಅದಕ್ಕೆ ಉತ್ತರವನ್ನು, ಸಂಯೋಗ ಅನ್ನುವುದು ಅದ್ರವ್ಯವಾಯಿತು, ಆದ್ದರಿಂದ ಅದನ್ನು ಇಟ್ಟುಕೊಂಡು ನಾವು ಹೇಳ್ತೀವಿ ಸಂಯೋಗ ಅನ್ನುವ ಕಾರ್ಯ ಉಂಟಾಗುತ್ತೆ ಅಂತ ಹೇಳಿ. ಆದರೆ ನೀವು ಮೂರ್ತವಾದ ಜಗತ್ತಿನ ಸೃಷ್ಟಿಯನ್ನೇ ಹೇಳ್ತಾ ಇದ್ದೀರಾ. ಈಶ್ವರ ಏನು ಉತ್ಪತ್ತಿ ಮಾಡಿಕೊಂಡ ಅಂದರೆ ಸಂಯೋಗವನ್ನು ಉತ್ಪತ್ತಿ ಮಾಡಿಕೊಂಡ, ತನ್ನಲ್ಲಿ ಸುಖ ದುಃಖಾದಿಗಳನ್ನು ಜೀವಾತ್ಮ ಉತ್ಪತ್ತಿ ಮಾಡಿಕೊಂಡ. ಆ ಸುಖ ದುಃಖವೋ ಸಂಯೋಗವೋ ಇದೆಲ್ಲ ಏನು ಅಮೂರ್ತ ಪದಾರ್ಥಗಳು, ಮೂರ್ತ ಪದಾರ್ಥವಲ್ಲ. ಆದರೆ ನೀವು ಈಶ್ವರನಿಗೆ, ಅವರು ನಮಗೆ ಹೇಳ್ತಾರೆ, ಪ್ರಶ್ನೆ ಮಾಡ್ತಾರೆ, ಈಶ್ವರನಿಗೆ ಜಗತ್ತಿನ ಸೃಷ್ಟಿ ಒಪ್ಕೊಂಡಿದ್ದೀರಾ ಉಪಾದಾನ ಅಂತ ಹೇಳಿ. ಈಶ್ವರ ಜಗತ್ತು ಮೂರ್ತ ದ್ರವ್ಯ, ಮೂರ್ತ ದ್ರವ್ಯದ ಒಂದು ಸೃಷ್ಟಿಗೆ ಉಪಾದಾನ ಅಂತ ಒಪ್ಕೊಂಡಿದ್ದೀರಿ. ನಮ್ಮಲ್ಲಿ ಅನುಮಾನಕ್ಕೆ ಏನು ತೋರಿಸ್ತಾ ಇದ್ದೀರಾ? ಅಮೂರ್ತ ದ್ರವ್ಯದ ಉತ್ಪತ್ತಿಯನ್ನು ತೋರಿಸ್ಬಿಟ್ಟು ಮೂರ್ತ ದ್ರವ್ಯಕ್ಕೆ ಉಪಾದಾನ ಹೇಳ್ತಾ ಇದ್ದೀರಾ ಈಶ್ವರನಲ್ಲಿ ನೀವು. ಇದು ಹೇಗೆ ಸಾಧ್ಯ ಅಂತ ಮೇಲೆ ಪ್ರಶ್ನೆ. ತರ್ಕದಲ್ಲಿ ಹೇಗೆ ಬೆಳೆಯುತ್ತೆ ಅಂತ ಇಲ್ಲಿ ಆಚಾರ್ಯರು ಬಹಳ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ತೋರಿಸ್ತಾರೆ. ಇಲ್ಲಿ ಸಂಯೋಗಾದಿ ರೂಪಕಾರಿಯೇ ಪರಮಾತ್ಮನಃ, ಸಂಯೋಗವನ್ನು ಪರಮಾತ್ಮ ಉಂಟು ಮಾಡಿಕೊಳ್ತಾನೆ ಎಲ್ಲ ಮೂರ್ತ ದ್ರವ್ಯಗಳೊಡನೆ, ಅದಕ್ಕೆ ತಾನೇ ಉಪಾದಾನ, ತಾನೇ ನಿಮಿತ್ತ. ಅಂದರೆ ಸಂಯೋಗ ಅನ್ನೋದು ಎಂತಹ ಪದಾರ್ಥ? ಅದು ಅದ್ರವ್ಯ, ಮೂರ್ತ ದ್ರವ್ಯವಲ್ಲ ಅದು. ಆದರೆ ನೀವು ಹೇಳುವ ಪರಮಾತ್ಮನು ಜಗತ್ತು ಮೂರ್ತ ದ್ರವ್ಯವಾದ ಜಗತ್ತಿಗೆ ಉಪಾದಾನ ಕಾರಣ ಅಂತ ಹೇಳ್ತಾ ಇದ್ದೀರಾ. ಅದು ಹೇಗೆ ಸಾಧ್ಯ ಅಂತ ಅವರು ಪ್ರಶ್ನೆ ಮಾಡ್ತಾರೆ ಇಲ್ಲಿ. ಅಂದ ತತ್ಸಂಭವೇಪಿ ಜಗತ್ ದ್ರವ್ಯರೂಪ ಜಗನ್ನಿರೂಪಿತಂ ತತ್ ಕಥಂ. ದ್ರವ್ಯರೂಪವಾದ ಜಗತ್ತು ಹೇಗೆ ನಿಮಗೆ ಇದರಿಂದ ಹೇಳ್ಬಿಟ್ಟು ಇದನ್ನು ಸಾಧಿಸ್ತೀರಾ ನೀವು ಅಂತ ಹೇಳುವಾಗ ಇಲ್ಲಿ ಹೇಳ್ತಾರೆ, ಸರ್ವಸ್ಯ ಉಪಾದಾನ ಭಾವ ಸ್ವತಃ ಇಹ ಘಟತೆ ಸರ್ವಕರ್ತರಿ ಅಮುಷ್ಮಿನ್. ಯಾಕೆ ಅಂದರೆ ಸರ್ವಶ್ರುತ್ಯೈಕರಸ್ಯ ಪ್ರಣೈಭಿ ದ್ವಾರಮತ್ರ ಅಭ್ಯುಪೇತಂ. ಇದರಲ್ಲಿ ನಾವು ದ್ವಾರವನ್ನು ಒಪ್ಕೊಂಡಿದ್ದೀವಿ, ಇನ್ನೊಂದರ ಮೂಲಕ ಅವನಿಗೆ ಉಪಾದಾನ. ಆದರೆ ಅವನು ಅಪೃಥಕ್ ಸಿದ್ಧವಾದ ವಿಶೇಷಣವನ್ನು ಆಗಿರೋದ್ರಿಂದ ಅದೆಲ್ಲ ಇವನಿಗೂ ಮುಖ್ಯಾರ್ಥದಲ್ಲಿ ಉಪಾದಾನತ್ವವು ಸಂಭವಿಸುವುದರಲ್ಲಿ ವಿರೋಧವಿಲ್ಲ ಅನ್ನೋದು ಅದಕ್ಕೆ ಉತ್ತರ. ಸರ್ವಕರ್ತರಿ ಏತದ್ವಿಚಾರೆ ಸರ್ವ ಜಗತ್ಕಾರಣೆ ಅಮುಷ್ಮಿನ್ ಪರಮಾತ್ಮನಿ ಸರ್ವ ಉಪಾದಾನ ಭಾವ ಸರ್ವ ಜಗನ್ನಿರೂಪಿತ ಉಪಾದಾನತ್ವಮಪಿ. ಬರೀ ಅಮೂರ್ತವಾದ ದ್ರವ್ಯ ಉತ್ಪನ್ನ ಮಾಡಿಲ್ಲ, ಮೂರ್ತವಾದ ದ್ರವ್ಯಗಳನ್ನೇ ಸೃಷ್ಟಿ ಮಾಡ್ತಾನೆ, ಅದಕ್ಕೆ ಉಪಾದಾನವಾಗ್ತಾನೆ. ಅಂದರೆ ತನ್ನ ವಿಶೇಷಣದ ಮೂಲಕ ಮಾಡ್ತಾನೆ, ತನಗೆ ಸ್ವರೂಪದಲ್ಲಿಯೋ ಸ್ವಭಾವದಲ್ಲಿಯೋ ನೇರವಾಗಿ ಮಾಡೋದಿಲ್ಲ, ವಿಕಾರ ಹೊಂದೋದಿಲ್ಲ. ತನ್ನ ವಿಶೇಷಣಗಳಲ್ಲಿ ವಿಕಾರವನ್ನು ಉಂಟು ಮಾಡಿ ಆ ವಿಶೇಷಣಗಳು ಇವನಿಗೆ ಅಪೃಥಕ್ ಸಿದ್ಧವಾಗಿ ಸಂಬಂಧಿಸಿರೋದ್ರಿಂದ ಇವನಿಗೂ ಮುಖ್ಯಾರ್ಥದಲ್ಲಿ ಉಪಾದಾನತ್ವವನ್ನು ಹೇಳಬಹುದು. ಅದೇ ಶರೀರಾತ್ಮ ಭಾವವೇ ಬಹಳ ಪ್ರಧಾನವಾದ ಸಿದ್ಧಾಂತ. ಅದನ್ನು ಇಟ್ಟುಕೊಂಡೇ ಎಲ್ಲವನ್ನು ಸಾಧಿಸಕ್ಕೆ ಸಾಧ್ಯ. ಅದನ್ನೇ ಇಲ್ಲಿ ಹೇಳ್ತಾರೆ, ಸರ್ವ ಜಗತ್ಕಾರಣತ್ವಾದೇವ ಘಟತೆ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಪ್ರಯಂತಿ ಅಭಿಸಂವಿಶಂತಿ ಇತಿ ಜಗತ್ ಸೃಷ್ಟಿ ಸ್ಥಿತಿ ಲಯ ಆಧಾರತ್ವ ಶ್ರುತ್ಯ ನಿಮಿತ್ತತ್ವೇನ ಸಹ ಉಪಾದಾನತ್ವಕ್ಕೆ ಸಿದ್ಧತಿ. ಆದ್ದರಿಂದ ಇದಕ್ಕೆಲ್ಲ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯಕ್ಕೆಲ್ಲ ನಿಮಿತ್ತವೂ ಆಗಿದ್ದಾನೆ, ಉಪಾದಾನವೂ ಅವನೇ ಆಗಿದ್ದಾನೆ. ಉಪಾದಾನವಂತರ ಲಯಾಧಾರತ್ವಸ್ಯ ಅಸಂಭವಾತೆ, ಲಯಕ್ಕೂ ಅವನೇ ಆಧಾರ. ಯತ್ ಪ್ರಯಂತಿ ಎನ್ನುವಾಗ ಮರಣ ಎಲ್ಲ ಹೊಂದಿ ಲಯ ಹೊಂದಿ ಅವನಲ್ಲಿ ಹೋಗಿ ಸೇರುತ್ತೆ ಅಂತ ಅರ್ಥ. ಅವನಲ್ಲಿ ಸೇರ್ಕೊಳ್ಳುತ್ತೆ, ಅವನಲ್ಲಿ ಪ್ರವೇಶ ಮಾಡುತ್ತೆ. ಅಭಿಸಂಬಿಷಂತಿ ವಿಷ ಪ್ರವೇಶನೆ, ಅವನಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಎಲ್ಲವೂ ಅಂತ ಹೇಳುವಾಗ, ಇದು ಆಧಾರ ಆಗಿರ್ಬೇಕಾದ್ರೆ, ಲಯಕ್ಕೆ ಆಧಾರವಾಗಿರ್ಬೇಕಾದ್ರೆ ಉಪಾದಾನವಾಗದೆ ಇದ್ರೂ ಸಾಧ್ಯವಿಲ್ಲ. ಉಪಾದಾನದಲ್ಲಿಯೇ ಕಾರ್ಯವು ಕಾರಣದಲ್ಲಿಯೇ ಲಯವಾಗಬೇಕು. ಆದ್ದರಿಂದ ಕಾರಣವು ಉಪಾದಾನವಾದರೇನೆ ಹಾಗೆ ಸಾಧ್ಯವಾಗುತ್ತೆ. ಅತಃ ಏವ ಇದರಲ್ಲಿ ಪ್ರತಿಜ್ಞಾದೃಷ್ಟ ಅಂತ ಅನುಪರೋಧೇ ಪ್ರಕೃತಿಶ್ಚ ಅಂತ ಹೇಳಿ ಪ್ರಕೃತಿ ಅಧಿಕರಣ ಅದರ ಸೂತ್ರಗಳನ್ನೇ ಹೇಳ್ತಾರೆ. ಆತ್ಮಕೃತೇ
ಪರಿಣಾಮಾತ್ ಇತಿ ಸೂತ್ರೇ ಅಪಿ ಸಂಗಚ್ಯತೆ. ಎರಡು ಸೂತ್ರಗಳು ಪ್ರಧಾನವಾಗಿ 5-6 ಸೂತ್ರಗಳಿದೆ ಅಲ್ಲಿ ಪ್ರಕೃತಿ ಅಧಿಕರಣದಲ್ಲಿ. ಪ್ರಕೃತಿಶ್ಚ ಪ್ರತಿಜ್ಞಾದೃಷ್ಟ ಅಂತ ಅನುಪರೋಧಾತ್ ಅಂತ ಪ್ರಧಾನವಾದ ಸೂತ್ರ, ಅಂಗಿ ಸೂತ್ರ. ಅಲ್ಲಿ ಪ್ರಕೃತಿ ಎನ್ನಕ್ಕೆ ಉಪಾದಾನಂ ಅಂತಾನೆ ಅರ್ಥ. ಶಂಕರರು ಹಾಗೆ ಮಾಡಿದ್ರು, ರಾಮಾನುಜರು ಹಾಗೆ ಮಾಡಿದ್ರು. ಉಪಾದಾನ ಕಾರಣವೇ ಅಂತ ಹೇಳಿಬಿಟ್ಟು ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್. ಪ್ರತಿಜ್ಞೆಗೂ ದೃಷ್ಟಾಂತಕ್ಕೂ ವಿರೋಧವಿಲ್ಲದ ಇರೋದ್ರಿಂದ ಪರಮಾತ್ಮನೇ ಉಪಾದಾನ ಅಂತ ಒಪ್ಕೊಳ್ಬೇಕು. ಪ್ರತಿಜ್ಞೆ ಏನು ಅಂತ ಹೇಳಿದ್ರೆ ಒಂದನ್ನು ತಿಳಿದ್ರೆ ಎಲ್ಲವನ್ನು ತಿಳಿಬಹುದು. ಏಕವಿಜ್ಞಾನೇನ ಸರ್ವವಿಜ್ಞಾನ. ಅದನ್ನೇ ಉದ್ದಾಲಕರು ಶ್ವೇತಕೇತುವಿಗೆ ಪ್ರಶ್ನೆ ಕೇಳಿದ್ರು. ಉತತಮಾದೇಶಂ ಅಪ್ರಾಕ್ಷ್ಯೋ ಏನಾಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಭವತಿ ಅವಿಜ್ಞಾತಂ ವಿಜ್ಞಾತಂ ಭವತಿ ಅಂತ ಹೇಳಿದ್ರು. ಆ ಆದೇಶವನ್ನು ಕೇಳಿದ್ಯಾ? ಯಾರನ್ನು ತಿಳಿದ್ರೆ ಎಲ್ಲವೂ ತಿಳಿದಂತಾಗುತ್ತೋ ಅಂತ ಹೇಳಿ ಕೇಳಿದ್ರಲ್ಲ. ಏಕವಿಜ್ಞಾನೇನ ಸರ್ವವಿಜ್ಞಾನ, ಅದಕ್ಕೆ ಪ್ರತಿಜ್ಞೆ. ಮೊದಲು ಅವರು ಅದನ್ನೇ ಪ್ರಶ್ನೆ ಮಾಡಿದ್ದು. ಅದಕ್ಕೆ ದೃಷ್ಟಾಂತವನ್ನು ಕೊಡುವಾಗ ಯಥಾ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತಿಕೇತ್ಯೇವ ಸತ್ಯಂ ಅಂತ ದೃಷ್ಟಾಂತವನ್ನು ಕೊಟ್ಟರು. ಮಣ್ಣನ್ನು ತಿಳಿದ್ರೆ ಅದರಿಂದ ಆದ ಕಾರ್ಯಗಳನ್ನೆಲ್ಲ ಹೇಗೆ ತಿಳಿಯಬಹುದೋ, ಕಾರ್ಯಕಾರಣ ಭಾವದಿಂದ ಕಾರಣವನ್ನು ತಿಳಿದ್ರೆ ಕಾರ್ಯ ತಿಳಿಬಹುದು. ಆದ್ದರಿಂದ ಯಾವುದು ಒಂದನ್ನು ತಿಳಿದ್ರೆ ಜಗತ್ತು, ಸಕಲ ಜಗತ್ತು ತಿಳಿದು ಬರಬೇಕಾದರೆ ಜಗತ್ತಿಗೆ ಕಾರಣವಾದದ್ದು ಯಾವುದು, ಆ ವಿಷಯವನ್ನು ನೀನು ತಿಳಿದೀಯಾ? ಪ್ರಧಾನವಾಗಿ ಅಲ್ಲಿ ಉಪಾದಾನ ಕಾರಣವನ್ನೇ ಹೇಳ್ತಾ ಇರೋದು. ತಿಳಿದೆಯಾ ಅಂತ ಹೇಳಿ ಅದನ್ನು ಸೂತ್ರಕಾರರು ಪ್ರಕೃತಿಶ್ಚ ಪರಂಬ್ರಹ್ಮ ಏವ ಅಂತ ಅರ್ಥ. ಅಲ್ಲಿ ಪ್ರಕೃತಿಯು ಅವನೇ, ಚ ಅನ್ನೋದ್ರಿಂದ ನಿಮಿತ್ತ ಅನ್ನೋದು ಸಿದ್ಧವೇ ಆಗಿದೆ, ತದೈಕ್ಷತ ಮೊದಲಾದದ್ದು ಹೇಳುತ್ತೆ. ಪ್ರತಿಜ್ಞೆಗೂ ದೃಷ್ಟಾಂತಕ್ಕೂ ವಿರೋಧವಿಲ್ಲದೆ ಇರೋದ್ರಿಂದ ಹೇಳಿ ಅದಾದ್ಮೇಲೆ ಮಿಕ್ಕ ಸೂತ್ರಗಳಲ್ಲಿ ಅವಿದ್ಯೋಪದೇಶ ಚ ಅಂತ ಹೇಳಿದ್ರು ಒಂದು ಸೂತ್ರ. ಅವಿದ್ಯಾ ಅಂದರೆ ಸಂಕಲ್ಪ, ಸಂಕಲ್ಪಪೂರ್ವಕ ಸೃಷ್ಟಿ ಹೇಳಿದೆ ಅವನಿಗೆ. ಆದ್ದರಿಂದ ತದೈಕ್ಷತ ಬಹುಶ್ಯಾಮ್ ಅಂತ ಹೇಳಿ ಆತ್ಮಕೃತೇ ಅಂತ ಸೂತ್ರ. ತನ್ನನ್ನು ತಾನೇ ಕಾರ್ಯವಾಗಿ ಮಾಡಿಕೊಂಡ. ಆತ್ಮಕೃತೇ ಆತ್ಮಾನಂ ಸ್ವಯಮಕುರುತ ತದಾತ್ಮಾನಗ್ಗ ಸ್ವಯಮಕುರುತ ಅಂತ ಶ್ರುತಿ ತೈತಿರಿಯ ಉಪನಿಷತ್. ತತೆ ಆತ್ಮಾನಂ ಸ್ವಯಂ ಅಕುರುತ, ತನ್ನನ್ನು ತಾನೇ ಕಾರ್ಯವಾಗಿ ಮಾಡಿಕೊಂಡ ಅವನು. ಸ್ವಸ್ಯ ಕಾರ್ಯಸ್ಯ ಸ್ವಯಮೇವ ಕಾರಣಂ. ಅದರಿಂದ ಸುಕೃತ ಅಂತ ಹೇಳುತ್ತೆ. ಯದ್ವೈ ತತ್ ಸುಕೃತಂ ಅಂತ ಹೇಳುತ್ತೆ ಶ್ರುತಿ. ಸುಕೃತ ಅಂತ ಹೇಳಿದ್ರೆ ಏನರ್ಥ ಅಂದರೆ ತನ್ನ ಕಾರ್ಯಕ್ಕೆ ತಾನೇ ಕಾರಣ. ಯಾವ ಆಯಾಸವಿಲ್ಲ, ಯಾವ ಪದಾರ್ಥಗಳು ಬೇಕಾಗಿಲ್ಲ, ಏನೂ ಇಲ್ಲ, ತಾನೇ ಅನೇಕವಾಗ್ಬಿಟ್ಟ ಅಂತ ಹೇಳಿ ಆತ್ಮಕೃತೇ ಅಂತ ಸೂತ್ರ. ಪರಿಣಾಮಾತ್ ಅಂತಲೂ ಹೇಳಿದ್ರು. ಪರಿಣಾಮವನ್ನೇ ಹೇಳಿದ್ರು, ವಿಕಾರವನ್ನೇ ಹೇಳಲಿಲ್ಲ ಅಥವಾ ವಿವರ್ತವನ್ನೇ ಹೇಳಲಿಲ್ಲ, ಪರಿಣಾಮವನ್ನೇ ಹೇಳಿದ್ರು. ವಿಶಿಷ್ಟ ವೇಷದಲ್ಲಿ ಪರಿಣಾಮ, ಸೂತ್ರವೇ ಪರಿಣಾಮಾತ್ ಅಂತಾನೆ ಸೂತ್ರ. ಅದೆಲ್ಲ ಕೂಡ ಇದರಿಂದಲೇ ಸಾಧ್ಯವಾಗುತ್ತೆ, ಅರ್ಥವತ್ತಾಗಿದೆ ಅಂತ ಹೇಳಿದ್ರು. ಆತ್ಮನೇವ ಜಗದ್ರೂಪೇಣ ಕರಣಸ್ಯ ಚ ಅಭಿಧಾನಾತ್, ತನ್ನನ್ನೇ ಜಗದ್ರೂಪವಾಗಿ ಮಾಡಿದ. ನನ್ವೇವಂ ತರ್ಹಿ ಅಚಿದ್ವದೇವ ಸ್ವರೂಪ ಪರಿಣಾಮೇ ತತಃ ಚಿದ್ವದೇವ ಸಾವಧ್ಯತ್ವಾಪತ್ತಿ ಇತಿ. ಅವಧ್ಯತ್ವ ಅಂದರೆ ದೋಷ, ಸಾವಧ್ಯತ್ವ ಅಂದರೆ ದೋಷವಿರುವುದು, ಯಾವುದೋ ಅಪುರುಷಾರ್ಥ. ಅವನಿಗೆ ಜ್ಞಾನ, ಧರ್ಮಭೂತ ಜ್ಞಾನದಲ್ಲಿ ಸಂಕೋಚ ವಿಕಾಸ ರೂಪವಾದದ್ದು. ಆದ್ದರಿಂದ ಇಲ್ಲಿ ಅಚಿತ್ತಿನಂತೆ ಸ್ವರೂಪ ಪರಿಣಾಮ, ಚೇತನದಂತೆ ಅಪುರುಷಾರ್ಥ, ಇದೆಲ್ಲ ಬರಬೇಕಲ್ಲ ಅಂತ ಹೇಳಿದ್ರೆ ಸರ್ವಶ್ರುತ್ಯೈಕರಸ್ಯ ಪ್ರಣಯಭಿ ಉಚಿತಂ ದ್ವಾರಮತ್ರಾಭ್ಯುಪೇತಂ. ಅವನಿಗೆ ವಿಶೇಷಣದಲ್ಲಿ ಮಾತ್ರವೇ ಪರಿಣಾಮ ಅಂತ ಹೇಳಿ. ಏವಂ ಬ್ರಹ್ಮಣ ಉಪಾದಾನತ್ವೇಪಿ ಸರ್ವಶ್ರುತ್ಯೈಕರಸ್ಯ ಪ್ರಣಯಭಿ ಸರ್ವವಿಧ ಶ್ರುತೀನಾಂ ಐಕಕಂಠ್ಯ ಪ್ರತಿಪಾದನ ಪರೈಹಿ ಅಸ್ಮಾಭಿಹಿ. ಎಲ್ಲಕ್ಕೂ ಐಕಕಂಠ್ಯವನ್ನು ಹೇಳುವ ನಮ್ಮಲ್ಲಿ ಅತ್ರ ಅಸ್ಮಿನ್ ಉಪಾದಾನತ್ವೇ ದ್ವಾರಂ ಮಧ್ಯವರ್ತಿ ಕಿಂಚಿತ್ ವಸ್ತು ಚೇತನಾಚೇತನ ರೂಪಂ ಅಭ್ಯುಪೇತಂ. ಇದು ಅಂಗೀಕೃತಂ, ನಾವು ಒಪ್ಕೊಂಡಿದ್ದೀವಿ. ಶ್ರುತಿಗೆ ವಿರೋಧವಿಲ್ಲದೆ ಇರೋ ಹಾಗೆ ಶ್ರುತ್ಯರ್ಥಾಪತ್ತಿ, ಶ್ರುತಿಯಲ್ಲಿ ಯಾವ ವಿರೋಧವೂ ಇಲ್ಲದೆ ಇರೋದ್ರಿಂದ ಹೀಗೆ ನಾವು ಒಪ್ಕೊಂಡಿದ್ದೀವಿ ಇದನ್ನು. ಅನ್ಯಥಾ ಬ್ರಹ್ಮಣ ಸಾಕ್ಷಾತ್ ಜಗದ್ರೂಪತ್ವೇ ಜಡತ್ವಾದಿ ಪ್ರಸಂಗ. ಇಲ್ಲದೆ ಹೋದರೆ ಅವನು ಜಡವಾಗಿಬಿಡ್ಬೇಕು. ಆದರೆ ಇದಕ್ಕೆ ನಾವು ಇದು ಅಭ್ಯುಪಗತ ಸಿದ್ಧಾಂತ ಅಂತ ಹೇಳಿದ್ರೆ, ಅಭ್ಯುಪೇತಂ ಅಂದರೆ ಅಭ್ಯುಪಗತ ಸಿದ್ಧಾಂತವಾಯಿತು, ಅಂಗೀಕೃತಂ, ನಾವು ಒಪ್ಕೊಂಡಿರೋದು ಇದು. ಯಾಕೆ ಹೀಗೆ ಒಪ್ಕೊಂಡ್ರಿ? ಪ್ರಮಾಣವಿದೆಯಾ ಅಂದರೆ ಶ್ರುತಿಯಲ್ಲಿ ಪ್ರಮಾಣವಿದೆ. ಆದ್ದರಿಂದ ಶ್ರುತಿಯಲ್ಲಿ ಎಲ್ಲಿಯೂ ನಾವು ವಿರೋಧ ಹೇಳೋದಿಲ್ಲ. ಆದ್ದರಿಂದ ಶ್ರುತಿ ಪ್ರಮಾಣ ಇರೋದರಿಂದ ಈ ರೀತಿ ಒಪ್ಕೊಂಡಿದ್ದೀವಿ ನಾವು ಅಂತ. ಅದಕ್ಕೆ ಶ್ರುತಿಯೇ ಮೂಲ ಪ್ರಮಾಣ. ಅತಃ ಏತೇ ಸ್ಥೂಲ ಪರಿಣಾಮ ಪರಮಾತ್ಮ ಶರೀರಭೂತ ಚೇತನಾಚೇತನ ದ್ವಾರಕಾ. ಈ ಪರಿಣಾಮವೆಲ್ಲವೂ ಅವನ
ಶರೀರಭೂತವಾದ ಚೇತನಾಚೇತನಗಳಲ್ಲಿ ಆಗುತ್ತೆ. ಪರಮಾತ್ಮನಸ್ತು ಅಂತರ್ಯಾಮಿತ್ವೇನ ಪರಿಣಾಮಾದ ಇತ್ಯಾದಿ ಸೂತ್ರ ಸಂಗತಿ ಅಂತ. ಸೂತ್ರ ಸಂಗತಿ ಅಂತ ಹೇಳುವಾಗ ಅಂತರ್ಯಾಮಿ ಆಗಿರೋದ್ರಿಂದ ಸೂಕ್ಷ್ಮ ಚಿರಚಿದ್ ವಿಶಿಷ್ಟ ಅಂತರ್ಯಾಮಿಯಾದವನು ಸ್ಥೂಲ ಚಿರಚಿದ್ ವಿಶಿಷ್ಟನಾದ ಅಂತರ್ಯಾಮಿಯಾಗಿ ಪರಿಣಾಮ ಹೊಂತಾನೆ ಅಷ್ಟೇ, ವಿಕಾರವಿಲ್ಲ ಅಲ್ಲಿ. ಪರಿಣಾಮ ಅನ್ನೋದು ಅವಸ್ಥಾಂತರಾಪತ್ತಿ. ಆ ಸೂಕ್ಷ್ಮ ಚಿರಚಿದ್ ವಿಶಿಷ್ಟನಾದವನು ಸ್ಥೂಲ ವಿಶಿಷ್ಟ, ಆದ್ದರಿಂದ ಅಲ್ಲಿ ವಿಶಿಷ್ಟ ವೇಷದಲ್ಲಿ ಪರಿಣಾಮವಾಗುತ್ತೆ ಹೊರತು ವಿವರ್ತ ಮೊದಲನೆಲ್ಲ ಹೇಳೋದಿಲ್ಲ, ಅದೆಲ್ಲ ನಾವು ಹೇಳೋದಿಲ್ಲ. ಅತ್ರೈವ ವಿವರ್ತವಾದಸ್ಯ ಅವಸರ ಇತಿ ಪೂರ್ವಮೇವ ಪ್ರದರ್ಶಿತ. ಇಲ್ಲಿಯೇ ವಿವರ್ತವಾದ ಅನ್ನೋದೆಲ್ಲ ಹಿಂದೆ ತೋರಿಸಲ್ಪಟ್ಟಿತು ಅಂತ ಹೇಳಿದ್ರು. ಅದೆಲ್ಲ ಒಪ್ಕೊಳ್ಳೋದಿಲ್ಲ. ಬರೀ ಎಲ್ಲಿಯೂ ಕೂಡ ಶ್ರುತಿಯಲ್ಲಿ ಇದೆಲ್ಲ ಬರೀ ತೋರಿಕೆ ಅಂತ ಹೇಳಿಲ್ಲ, ಎಲ್ಲ ಸತ್ಯ ಅಂತಾನೆ ಹೇಳಿರುವಂತ. ಅತ್ರಯಂ ವೈದಿಕ ಸಮಸ್ಯೆ ವೈದಿಕಾನಾಂ, ಇಲ್ಲಿ ಅಧಿಕವಾಗಿ ಇಲ್ಲಿ ಮಾಡ್ತಾರೆ. ಎಲ್ಲ ಉಪನಿಷತ್ತುಗಳಲ್ಲಿ ವಿಚಾರ ಮಾಡಲ್ಪಟ್ಟ ವಿಷಯವೇ ಇದು ವಿಸ್ತಾರವಾಗಿ. ಅಲ್ಲಿ ಜೀವ ವಿಷಯದಲ್ಲಿ ಜೀವಸ್ವರದಲ್ಲಿ 4ನೇದಲ್ಲಿ ಹೇಳಿದ್ರು. ವಿಸ್ತರೇಣ ಪ್ರತಿಪಾದಿತ ಅಪಿ ವಿಷಯಸ್ಯ ಗಹನತ್ವಾತ್ ಪುನರಪಿ ಪ್ರತಿಪಾದ್ಯತೆ. ಏವ ಜಗತ್ ಸ್ವರೂಪಂ ತನ್ಮೂಲ ಕಾರಣಂ ತತ್ರ ಅಸ್ಮಾಕಂ ಸ್ಥಾನ ಸಂಬಂಧ ಜ್ಞಾತುಂ ಪ್ರವೃತ್ತ ಋಷಯಃ ತಪಪ್ರಭಾವಾತ್ ಜಗನ್ಮೂಲಂ ಅಪಶ್ಯನ್. ಅವರು ದೇವಾತ್ಮಶಕ್ತಿಂ ಅಂತ ಹೇಳುವಾಗ ಅಧ್ಯಾತ್ಮ ಯೋಗಾದಿ ಗತ, ಅಧ್ಯಾತ್ಮ ಯೋಗದಿಂದ ತೆಗೆದುಕೊಂಡು ನೋಡಿದ್ರು ಅಂತ. ಧ್ಯಾನ ಯೋಗಾದಿಗತ ಅಪಶ್ಯನ್ ದೇವಾತ್ಮಶಕ್ತಿಂ ಅಂತ ಹೇಳಿ, ದೇವಾತ್ಮಶಕ್ತಿ ತ್ರಿಗುಣಾತ್ಮಕವಾದದ್ದು, ಅದನ್ನು ನೋಡಿದ್ರು ಅಂತ ಉಪನಿಷತ್ತು ತಿಳಿಸುತ್ತೆ. ಶ್ವೇತಾಶ್ವತರ ಉಪನಿಷತ್ತು. ದರ್ಶನೇನ ಸರ್ವಮಪಿ ಜ್ಞಾತಂ ಅಭೂತ್, ಸಾಕ್ಷಾತ್ತಾಗಿ ಕಂಡರು ಸತ್ಯವನ್ನ. ಕಿಂಕಾರಣಂ ಬ್ರಹ್ಮ ಕುತಸ್ಮ ಜಾತ ಜೀವಾಮಕೇನ ಕ್ವಚ ಸಂಪ್ರತಿಷ್ಠ. ಶ್ವೇತಾಶ್ವತರ ಆರಂಭ ಮಂತ್ರ ಇದು. ಕಾರಣವಾದ ಬ್ರಹ್ಮ ಸ್ವರೂಪವೇನು, ಎಲ್ಲಿಂದ ನಾವು ಇದೆಲ್ಲ ಉಂಟಾದ್ವಿ, ಯಾರಲ್ಲಿ ನಾವು ಹೋಗಿ ಸೇರ್ತೇವೆ ಲಯದಲ್ಲಿ. ಅಧಿಷ್ಠಿತ ಕೇನ ಸುಖೇತರೇಶು ವರ್ತಾಮಹೆ, ಯಾರ ಒಂದು ಆಧಾರದಲ್ಲಿ ಸ್ಥಿತಿಯೆಲ್ಲ ಉಂಟಾಗುತ್ತೆ ನಮಗೆ. ಎಲ್ಲ ಬ್ರಹ್ಮಿದು ವ್ಯವಸ್ಥಾ. ಇದನ್ನ ಪ್ರಶ್ನೆ ಮಾಡ್ತಾರೆ ಎಲ್ಲ ಬ್ರಹ್ಮವಿತ್ತಗಳು ಸೇರ್ಕೊಂಡು ಮಾಡ್ತಾರೆ. ಶ್ವೇತಾಶ್ವತರು ಹೇಳ್ತಾರೆ ಅದನ್ನು. ತೇ ಧ್ಯಾನ ಯೋಗಾನುಗತ ಅಪಶ್ಯನ್ ಸಾಕ್ಷಾತ್ಕಾರ ಮಾಡಿಕೊಂಡ್ರು ಧ್ಯಾನ ಯೋಗದಿಂದ. ದೇವಾತ್ಮಶಕ್ತಿಂ ಸ್ವಗುಣೈ ನಿರೂಢಾಂ. ದೇವ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಇಲ್ಲಿ ಜಗತ್ಕಾರಣನಾದ ಪರಮಾತ್ಮ, ಅವನಿಗೆ ಒಂದು ಶಕ್ತಿ ಅಂತ ಹೇಳಲ್ಪಟ್ಟಿದೆ. ಶಕ್ತಿ ಅಂದರೆ ಶರೀರ ಅಂತ ಒಂದು ಅರ್ಥ. ಸ್ವಗುಣೈ ನಿರೂಢಾಂ, ತ್ರಿಗುಣಾತ್ಮಕವಾದ ಪ್ರಕೃತಿ, ಅದನ್ನ ಕಂಡುಕೊಂಡ್ರು. ಕಸ್ಮಿನ್ನು ಭಗವೋ ವಿಜ್ಞಾತೆ, ಇದು ಮುಂಡಕೋಪನಿಷತ್ತಿನ ಆರಂಭ ವಾಕ್ಯ. ಅದರಲ್ಲಿ ಅವರು ಅಂಗಿರಸರನ್ನ ಪ್ರಶ್ನೆ ಮಾಡ್ತಾರೆ. ಶೌನಕ ಮಹರ್ಷಿಗಳು ಹೋಗಿ ಯಾವುದನ್ನು ತಿಳಿದ್ರೆ ಎಲ್ಲವನ್ನು ತಿಳಿಯುತ್ತೋ ಅದನ್ನು ತಿಳಿಸಿ ಎಂದರು. ಕಸ್ಮಿನ್ನು ಭಗವಃ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ಯಾವುದನ್ನು ತಿಳಿದ್ರೆ ಎಲ್ಲವೂ ತಿಳಿದಂತಾಗುತ್ತೆ. ಛಾಂದೋಗ್ಯದ ಉದ್ದಾಲಕರಿಗೆ ಅವ್ರು ಕೇಳಿದ ಪ್ರಶ್ನೆಯೇ ಇಲ್ಲಿಯೂ ಶೌನಕರು ಕೇಳ್ತಾರೆ ಅಂಗಿರಸರನ್ನ. ಅಲ್ಲಿ ತಪಪ್ರಭಾವಾತ್ ದೇವಪ್ರಸಾದಾಚ ಬ್ರಹ್ಮ ಶ್ವೇತಾಶ್ವತರೋತ ವಿದ್ವಾನ್. ಶ್ವೇತಾಶ್ವತರ ಅನ್ನುವ ಋಷಿಗಳು ತಪಸ್ಸಿನ ಪ್ರಭಾವದಿಂದಲೂ ಪರಮಾತ್ಮನ ಪ್ರಸಾದದಿಂದಲೂ ಅವರು ಅದನ್ನು ತಿಳಿದುಕೊಂಡು ಉಪದೇಶ ಮಾಡಿದ್ರು. ಅದರಲ್ಲಿ 2 ವಿಧವಾದ ವಿದ್ಯೆ ಇದೆ, ಪರಾವಿದ್ಯೆ ಅಪರಾವಿದ್ಯೆ ಅಂತ ಹೇಳಿ. ಪರಾಯಯಾದ ಅಕ್ಷರಮಧಿಗಮ್ಯತೆ ಅದೆಲ್ಲ ಹೇಳಿ, ಅಪರಾವಿದ್ಯೆ ಎಲ್ಲವನ್ನು ಹೇಳಿ, ಅದಾದಮೇಲೆ ಅಕ್ಷರ ಅನ್ನುವ ಅಕ್ಷರ ಶಬ್ದವನ್ನು ಹೇಳಿದ್ರು. ಪರಮಾತ್ಮನ ತಿಳಿದುಕೊಳ್ಳೋದು ಅಕ್ಷರ ಶಬ್ದ. ನನಗೆ ಅವನ ಅದ್ರೇಶ್ಯಂ ಅಗ್ರಾಹ್ಯಂ ಮೊದಲದೆಲ್ಲ ಹೇಳ್ತಾರೆ. ಎಲ್ಲ ಅವನನ್ನು ನೋಡೋದಕ್ಕೆ ಆಗೋದಿಲ್ಲ, ಪ್ರಾಕೃತವಾದ ಗುಣಗಳಿಲ್ಲ ಅದಕ್ಕೆ ಅದನ್ನೆಲ್ಲ ಹೇಳಿ, ಅದಕ್ಕೆ ಜಾತಿ ಇಲ್ಲ, ಗುಣವಿಲ್ಲ ಮೊದಲಾದದ್ದೆಲ್ಲ ಹೇಳಿ, ಅದಾದ ಮೇಲೆ ಹೇಳಿದ್ರೆ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದ್ಬ್ರಹ್ಮಯೋನಿಂ ಯದವ್ಯಯಂ ತದ್ಬ್ರಹ್ಮಯೋನಿಂ ಪರಿಪಶ್ಯಂತಿ ಅಂತ ಹೇಳಿ ಚೆನ್ನಾಗಿ ನೋಡ್ತಾರೆ, ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ, ಎಲ್ಲ ವಿಧವಾದ ಧರ್ಮಗಳು ಹೇಳಲ್ಪಟ್ಟಿದೆ ಅವನಿಗೆ. ಅದೃಶ್ಯತ್ವಾದಿ ಗುಣಕಃ ಧರ್ಮೋಕ್ತೇ ಅಂತ ಬ್ರಹ್ಮಸೂತ್ರದಲ್ಲಿ ಅದನ್ನು ಸ್ಥಾಪನೆ ಮಾಡ್ತಾರೆ. ಅದೃಶ್ಯತ್ವ ಅಂತ ಆರಂಭಿಸುತ್ತೆ. ತತ್ರೇ ಶಮಗ್ರಾಹ್ಯಂ, ಆಮೇಲೆ ಹೇಳಿ ಅವರ್ಣಂ ಅಚಕ್ಷುಶ್ರೋತ್ರಂ ತದಪಾಣಿಪಾದಂ ನಿತ್ಯಂ ವಿಭುಂ ಸರ್ವಗತಂ ಸುಸೂಕ್ಷ್ಮಂ ತದವ್ಯಯಂ
ಯದ್ಭೂತಯೋನಿಂ ಪರಿಪಶ್ಯಂತಿ ಧೀರಾಹ ಅಂತ. ಧೀರಾಹ ಅಂದರೆ ಜ್ಞಾನಿಗಳು. ಪರಿಪಶ್ಯಂತಿ ಆರಂಭಿಸಿದಾಗ ಅದ್ರೇಶ್ಯಂ ಅಂತ ಹೇಳಿ, ಅದೃಶ್ಯವಾದದ್ದು ಅಂತ ಹೇಳಿ, ಪರಿಪಶ್ಯಂತಿ ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿ. ನೋಡೋಕ್ಕಾಗೋದಿಲ್ಲ, ನೋಡೋಕ್ಕಾಗಕ್ಕೆ ಸಾಧ್ಯವಿಲ್ಲ ಅನ್ನೋ ಪದಾರ್ಥವನ್ನು ಚೆನ್ನಾಗಿ ನೋಡ್ತಾರೆ ಅಂತ ಹೇಳುತ್ತೆ ಶ್ರುತಿ. ಅದನ್ನು ಶ್ವೇತಾಶ್ವತರ ಋಷಿಗಳು ಉಪದೇಶ ಮಾಡ್ತಾರೆ. ಅದನ್ನು ಹೇಳಿದಾಗ ಇದೆಲ್ಲ ಕೂಡ ಶ್ರುತಿಯಿಂದ ತಿಳಿಬೇಕು. ಇದು ಬ್ರಹ್ಮರ್ಷಿಭಿ ಆವಿಷ್ಕೃತ ವೇದ ಏವ ಏತೇಷಾಂ ತತ್ವಂ ಜಿಜ್ಞಾಸಮಾನಾನಾಂ ಇತರೇಷಾಂಚ ದಿವ್ಯಂ ಚಕ್ಷು ಉಚ್ಯತೆ. ಇದೆಲ್ಲ ಅವರಿಂದ, ಅವರ ಮೂಲಕ ಎಲ್ಲ ತಿಳಿಯುತ್ತೆ. ವೇದಗಳೇ ದಿವ್ಯವಾದ ಚಕ್ಷುಸ್ಸು ನಮಗೆ, ಅದರಿಂದ ನಮಗೆ ಎಲ್ಲವನ್ನು ತಿಳಿಯುತ್ತೆ ಅನ್ನೋದೆಲ್ಲ ಇಲ್ಲಿ ವಿಚಾರ ಮಾಡ್ತಾರೆ. ಏವಂ ಏಭಿಃ ಆವಿರ್ಭಾವಿತ ವೇದ ನೈಕವಿಧ ಅಭೂವನ್. ಋಷಿಗಳಿಂದ ಆವಿರ್ಭಾವವಾದ ವೇದಗಳು ಅನೇಕ ವಿಧವಾಗಿದೆ. ತೇಷಾಂ ಪ್ರಕೃತಿ ವೈಚಿತ್ರ್ಯಾತ್ ತಪಶಕ್ತಿಯಾದಿ ವೈಚಿತ್ರ್ಯಾಚ. ಋಷಿಗಳಲ್ಲಿ ತಪಶಕ್ತಿಯು ವಿಚಿತ್ರವಾದ ತಪಶಕ್ತಿಗಳಿತ್ತು. ಒಬ್ಬೊಬ್ಬರು ಋಷಿಯು ಒಂದೊಂದು ಮಂತ್ರಗಳನ್ನು ಕಂಡುಕೊಂಡ್ರು. ಅನೇಕ ಮಂತ್ರಗಳನ್ನು ಒಬ್ಬೊಬ್ಬರು ಅವರವರ ಹೆಸರೇ, ಅವರೇ ದೇವತೆ. ಯಾರು ಆ ಮಂತ್ರ ಹೇಳಿದ್ರೋ ಅದಕ್ಕೆ ಅವರೇ ದೇವತೆ. ಯಾರು ಹೇಳಿದಲ್ಪಟ್ಟಿದ್ದಾರೋ ಅದೇ ಅಲ್ಲಿ ದೇವತೆ, ಅವರೇ ಋಷಿ, ಅದೇ ದೇವತೆ. ಯಾರ ವಾಕ್ಯವೋ ಅವರೇ ಋಷಿ. ಅದಕ್ಕೆ ಋಷಿ ದೇವತೆ ಛಂದಸ್ಸು ಎಲ್ಲ ತಿಳಿದುಕೊಳ್ಬೇಕು ವೇದ ಮಂತ್ರಕ್ಕೆ ಅಂತ ಹೇಳಿದಾಗ. ಯಾರ ವಾಕ್ಯವೋ ಅವರೇ, ಅದೇ ಅದಕ್ಕೆ ಋಷಿ. ಮತ್ತು ಯಾವ ದೇವತೆಯನ್ನು ಹೇಳ್ತಾರೋ ಅದೇ ದೇವತೆ. ಋಷಿ, ದೇವತೆ, ಛಂದಸ್ಸು ಎಲ್ಲ ಅಕ್ಷರ ಪರಿಮಾಣವು ಛಂದಸ್ಸು ಅಂತ ಹೇಳಲ್ಪಡುತ್ತೆ. ಇದೆಲ್ಲ ತಿಳಿದೇ ಮಂತ್ರವನ್ನು ಉಪಯೋಗಿಸಬೇಕು. ಋಷಿಗಳು ಅನೇಕವಾಗಿದ್ದಾರೆ. ತೇಷು ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಸರ್ವಂ ಕಲ್ವಿದಂ ಬ್ರಹ್ಮ ಇತ್ಯಾದೀನಿ ಕಾನಿಚಿತ್ ವಾಕ್ಯಾನಿ ಜಗದ್ಬ್ರಹ್ಮಣೋ ಅಭೇದಂ ವದಂತಿ. ಇದೆಲ್ಲ ಕೂಡ ವೇದಾರ್ಥ ಸಂಗ್ರಹದಲ್ಲಿ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ. ಎಲ್ಲ ವೇದಗಳು ಹೇಗೆ ದ್ವಾಸುಪರ್ಣೋ ಸಯ್ಯಾಸಕಾಯೋ ಜ್ಞಾಜ್ಞೋ ದೋ ವಿಷಯೋ, ಇದೆಲ್ಲ ವೇದವನ್ನು ಹೇಳುತ್ತೆ. ಛಾಯಾತಪೋ ಬ್ರಹ್ಮವಿದೋ ವದಂತಿ ಯಥೋ ವಾಯುಮಾನಿ ಭೂತಾನಿ ಜಾಯಂತೆ. ಇದೆಲ್ಲ ಭೇದವನ್ನು, ಅನೇಕತ್ವವನ್ನು ಹೇಳುವಂತಹ ವಾಕ್ಯಗಳು. ಭೇದ ಹೇಳಿದೆ, ಅಭೇದ ಹೇಳುತ್ತೆ. ಎಲ್ಲವೂ ಕೂಡ ವೇದವೇ. ಪರಸ್ಪರ ವಿರುದ್ಧಾರ್ಥಕತ್ವಾತಿ ಕಸ್ಯ ಗ್ರಹಣಂ ಕಸ್ಯ ತ್ಯಾಗ. ಇದೆಲ್ಲ ವೈದಿಕರು ಹೇಳುವಾಗ ಸರ್ವಶ್ರುತ್ಯೈಕರಸ್ಯ ಪ್ರಣಯಭಿಃ ಉಚಿತಂ. ಎಲ್ಲ ಶ್ರುತಿಗಳಿಗೂ ಒಂದೇ ವಿಧವಾಗಿ ಅರ್ಥವನ್ನು ಮಾಡಬೇಕು. ಅದನ್ನೇ ಭಾಷಿಕಾರರು ವೇದಾರ್ಥ ಸಂಗ್ರಹದಲ್ಲಿ ಅದ್ಭುತವಾಗಿ ಹೇಳ್ತಾರೆ. ಭೇದೋವ ಅಭೇದೋವ ಧ್ಯಾತ್ಮಕತಾವ ವೇದಾಂತ ವೇದ್ಯ ಕೋಯಮರ್ಥ ಸಮರ್ಥಿತೋ ಭವತಿ ಅಂತ ಅವರೇ ಪ್ರಶ್ನೆ ಹಾಕಿದ್ರು. ವೇದವನ್ನು ಒಪ್ಕೊಳ್ತೀವಿ, ಅಭೇದ ಒಪ್ಕೊಳ್ತೀವಿ, ವೇದ ಒಪ್ಕೊಳ್ತೀವಿ ಎಲ್ಲ ಹೇಳ್ತಿರಲ್ಲ, ವೇದದಲ್ಲಿ ತಿಳಿಯುವ ಒಂದು ಪದಾರ್ಥ ಯಾವುದು, ಹೇಗೆ ಹೇಳ್ತೀರಾ ನೀವು ಅಂತ ಹೇಳಿದ್ರೆ, ಎಲ್ಲವೂ ಸರ್ವಸ್ಯ ವೇದ ವೇದ್ಯತ್ವಾತ್ ಸರ್ವಂ ಸಮರ್ಥಿತಂ ಅಂದರು. ಎಲ್ಲವನ್ನು ಸಮರ್ಥನೆ ಮಾಡ್ತೀವಿ. ಅಶೇಷ ಚಿರಿಚಿತ್ ಪ್ರಕಾರಂ ಬ್ರಹ್ಮ ಏಕಮೇವ ತತ್ವಂ. ಒಂದೇ ಪದಾರ್ಥ ಅಂತ ಹೇಳ್ಬೋದು. ಎಲ್ಲ ಚೇತನಾಚೇತನಗಳನ್ನು ವಿಶಿಷ್ಟವಾದ ಪರಮಾತ್ಮ ಒಬ್ಬನೇ. ಆದ್ದರಿಂದ ಅದ್ವೈತವು ನಮಗೆ ಹೇಳಕ್ಕೆ ಸಾಧ್ಯ. ಏಕಮೇವ ಬ್ರಹ್ಮ ನಾನಾಭೂತ ಚಿರಚಿದ್ವಸ್ತು ಪ್ರಕಾರಂ ನಾನಾತ್ವೇನ ಅವಸ್ಥಿತಂ. ಒಂದೇ ಬ್ರಹ್ಮ ಆದದ್ದು ಅನೇಕ ಪದಾರ್ಥಗಳ ರೂಪದಲ್ಲಿರೋದ್ರಿಂದ ಭೇದ ಹೇಳ್ತೀವಿ. ಹಾಗೆಯೇ ಚಿದ್ವಸ್ತುನಶ್ಚ ಅಚಿದ್ವಸ್ತುನಶ್ಚ ಈಶ್ವರಸ್ಯ ಚ ಸ್ವರೂಪ ಸ್ವಭಾವ ವೈಲಕ್ಷಣ್ಯಾತ್ ಅಸಂಕರಾಚ ಭೇದ ಸಮರ್ಥಿತ. ಭೇದವನ್ನು ಹೇಗೆ ಹೇಳ್ತೀರಾ ಅಂದರೆ, ಪ್ರಕೃತಿಯ ಸ್ವಭಾವವೇ ಅಚೇತನ ಸ್ವಭಾವವೇ ಬೇರೆ, ಚೇತನ ಸ್ವಭಾವವೇ ಬೇರೆ, ಈಶ್ವರನ ಸ್ವಭಾವವೇ ಬೇರೆ. ಒಂದಕ್ಕೊಂದಕ್ಕೆ ಬೆರಕೆ ಇಲ್ಲ, ಮಿಶ್ರಣವಾಗುವುದಿಲ್ಲ. ಆದ್ದರಿಂದ ಭೇದವನ್ನು ಹೇಳ್ತೀವಿ. ಎಲ್ಲವೂ ಕೂಡ ಭೇದ ಅಭೇದ ಎಲ್ಲವೂ ನಮಗೆ ಹೇಳುವುದಕ್ಕೆ ಸಾಧ್ಯ. ಆತ್ಮ ಭಾವದಿಂದ ಎಲ್ಲ ವಿಧವಾದ ವಿರೋಧಗಳನ್ನು ಪರಿಹಾರ ಮಾಡ್ತೀವಿ ಅಂತ ಅಲ್ಲಿ ಅದ್ಭುತವಾಗಿ ಸ್ಥಾಪನೆ ಮಾಡ್ತಾರೆ. ಅದೆಲ್ಲ ಇಟ್ಕೊಂಡೇ ಇಲ್ಲಿ ಸ್ವಾಮಿ ದೇಶಿಕನ ಇಲ್ಲಿ ಎಲ್ಲ ನಿರೂಪಣೆ ಮಾಡ್ತಿರೋದು. ಇಲ್ಲಿ ಅಭಿನ್ನ ನಿಮಿತ್ತೋಪಾದಾನ ಕಾರಣತ್ವ ಅನ್ನೋದು, ಅದ್ರ ಬಗ್ಗೆ ಅದೆಲ್ಲ ವಿಸ್ತಾರವಾಗಿ ಎಲ್ಲವೂ ಕೂಡ ಹಿಂದೆ ಎಲ್ಲ ವಿಚಾರ ಮಾಡಲ್ಪಟ್ಟ ವಿಷಯವೇ ಅನೇಕ ಗ್ರಂಥಗಳಲ್ಲಿ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರಗಳನ್ನು ತಿಳಿಸ್ಕೊಳ್ತೇನೆ. ನೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮವ್ಯಾಮೋಹತಃ ತರಿತರಾಣಿ ನಾಯಮೇನೆ ಅಸ್ಮದ್ಗುರೋರ್ಭಗವತೋಸ್ಯೇಕ ಸಿಂಧೋ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಕವಿತಾರ್ಕಿಕ ಸಿಂಹ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತಿ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀಕೃಷ್ಣ.